ವಾಣಿ ಮೇಡಮ್, ಶುಭೋದಯ. ಸ್ವಾಗತ ನಿಮ್ಗೆ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ನಿರ್ಮಾತೃ ರಂಗನಾಥ ಗುರುಜಿ ಹಾಗೂ ನಾಗರಾಜ್ ಗುರುಗಳ ಇಬ್ಬರಿಗೂ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭೋದಯವನ್ನ ಹೇಳ್ತಾ, ಸುಪ್ತ ಮನಸ್ಸಿನ ಶಕ್ತಿ ಅಂತೇಳಿ ನೀವು ಹಿಂದಿನ ತರಗತಿಗಳಲ್ಲಿ ಇದರ ಪವಾಡ ಸದೃಶ ಶಕ್ತಿಯನ್ನ ನಾವು ತಿಳ್ಕೊಂಡಿದ್ದೋ, ಮುಂದುವರಿದ ಭಾಗವಾಗಿ ನಾವು ಇದನ್ನ ನೋಡ್ತಾ ಹೋಗೋಣ. ಇಲ್ಲಿ ಬುದ್ಧ ಹೇಳ್ತಾರೆ, ವಾಟ್ ಡು ಯು ಥಿಂಕ್ ಯು ಬಿಕಮ್. ಹೇಗೆ ಆಲೋಚಿಸ್ತೀವೋ ಹಾಗಾಗ್ತೀವಿ. ವಾಟ್ ಡು ಯು ಫೀಲ್ ಯು ಅಟ್ರಾಕ್ಟ್. ನಾವ್ ಏನನ್ನ ಭಾವಿಸ್ತೀವೋ ಅದನ್ನ ಆಕರ್ಷಿಸ್ತೀವಿ. ವಾಟ್ ಡು ಯು ಇಮ್ಯಾಜಿನ್ ಯು ಕ್ರಿಯೇಟ್. ನಾವ್ ಏನನ್ನ ದೃಶ್ಯೀಕರಿಸಿಕೊಳ್ತೀವೋ ಅದನ್ನ ಸೃಷ್ಟಿ ಮಾಡ್ತೀವಿ. ನೋಡಿ, ಇದೇ ನಮ್ಗೆ ಮನಸ್ಸು. ನಾವ್ ಏನನ್ನ ಯೋಚನೆ ಮಾಡಿದೋ, ಏನನ್ನ ಫೀಲ್ ಮಾಡಿದೋ, ಹಾಗೆ ನಾವು ಏನನ್ನ ಇಮ್ಯಾಜಿನ್ ಮಾಡ್ಕೊಂಡೋ ಅದೇ ನಮ್ಮ ಬದುಕಿನಲ್ಲಿ ಬರುತ್ತೆ ಅನ್ನೋದನ್ನ ಬುದ್ಧ ಆ ಕಾಲದಲ್ಲೇ ಹೇಳಿದ್ದಾರೆ. ಹಾಗೆ ಇನ್ನೊಂದು ಮಾನವ ಮೊದಲು ಕಂಡುಕೊಳ್ಳಬೇಕಾದ ಅದು ಮನಸ್ಸಿನ ಶಕ್ತಿಯನ್ನ. ಅದು ಸಮುದ್ರಕ್ಕಿಂತ ಆಳವಾದದ್ದು, ಆಕಾಶಕ್ಕಿಂತ ವಿಸ್ತಾರವಾದದ್ದು. ಆ ಮನಸ್ಸಿನ ಧೈರ್ಯವನ್ನ ಅರಿವಿನ ಮೂಲಕವೇ ಪಡಿಬೇಕು. ಆಗ ನೀನು ಎದುರಿಸ್ತಕ್ಕಂತಹ ನೂರಾನೆಯ ಬಲವನ್ನ ನಿಯಂತ್ರಿಸಬಲ್ಲೆ ಅಂತ ಬುದ್ಧ ಹೇಳಿದರೆ. ಅಂದ್ರೆ ನಾವು ಅನಗತ್ಯವಾದ ಮಾನಸಿಕ ಒತ್ತಡಗಳಿಗೆ ಒಳಗಾಗ್ದನೆ ಹೇಗೆ ದೂರ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸುಪ್ತ ಮನಸ್ಸು ಅನ್ನೋದು ಅನಾದಿ ಕಾಲದಿಂದಲೂ ಇದರ ಸತ್ಯಾಸತ್ಯತೆಯನ್ನ ನಾವು ಕಾಣ್ತಾ ಬಂದಿದೀವಿ. ಮುಂದುವರಿದ ಭಾಗದಾಗಿ ಈ ಮರ್ತಿ ಸರ್ ಹೇಳ್ತಾ ಹೋಗ್ತಾರೆ, ಪವಾಡ ಸದೃಶ್ಯ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಹೋಗುತ್ತೆ. ನಿಮ್ಮ ಅಳತೆಗೂ ಮೀರಿದ್ದು. ಯಾರಾದ್ರೂ ಇದನ್ನ ಹೀಗುಂಟಾ ನಂಬ್ಲಿಕ್ ಸಾಧ್ಯನಾ? ಮಾಧ್ಯಮದವ್ರು ಹೇಳಿದ್ರೆ ಹೀಗೂ ಉಂಟೆ ಕಾರ್ಯಕ್ರಮ ಮಾಡ್ತಾರಲ್ಲ, ಹಾಗೆ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಇದು ನಿದ್ರಿಸೋದು ಇಲ್ಲ, ವಿಶ್ರಾಂತಿನೂ ತಗೊಳ್ಳಲ್ಲ, ಹಾಗೆ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಆದ್ರಿಂದ ಮರ್ತಿ ಸರ್ ಹೇಳ್ತಾ ಹೋಗ್ತಾರೆ, ನೀವು ನಿದ್ರಿಸುವ ಮೊದಲು ನಿಮ್ಮ ಮನಸ್ಸಿಗೆ ಈ ಕೆಲಸವನ್ನ ಕೊಡ್ತಾ ಹೋಗಿ. ನಿಮ್ಗೆ ಏನ್ ಗುರಿ ಆಗ್ಬೇಕು, ನಿಮ್ಗೆ ಏನ್ ಆಸೆ ಇದೆ, ಕನಸಿದೆ, ಅದನ್ನ ನೀವು ಮಲಗಬೇಕಾದ್ರೆ ನಿಮಗೆ ನಿದ್ದೆ ಬರುವವರೆಗೂ ಅದನ್ನ ಪುನರುಚ್ಚರಿಸ್ತಾ ಇರಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ನಾವು ಮಾಡ್ತಾ ಹೋದ್ರೆ ಅದು ಖಂಡಿತ ಯಶಸ್ಸಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೊಂದು ಉದಾಹರಣೆಯಾಗಿ ಇಲ್ಲಿ ಹೇಳ್ತಾರೆ, 1843ರಿಂದ 1846ರವರೆಗೆ ಭಾರತದಲ್ಲಿ ಋಷಿಕೇಶದ ಯೋಗ ಫಾರೆಸ್ಟ್ ಯೂನಿವರ್ಸಿಟಿನಲ್ಲಿ ಒಬ್ಬ ಶಸ್ತ್ರಚಿಕಿತ್ಸಾ ತಜ್ಞನನ್ನ ಭೇಟಿ ಆಗ್ತಾರೆ. ಅವಾಗ ಇನ್ನು ಅನಸ್ತೇಶಿಯಾ ಬರ್ದೇ ಇದ್ದಂತ ಕಾಲ. ಆಗ ಈ ಡಾಕ್ಟರ್ ವಿತೌಟ್ ಅನಸ್ತೇಶಿಯಾ 400ಕ್ಕೂ ಹೆಚ್ಚು ವಿಶೇಷವಾದ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿರ್ತಾರೆ. ಅಲ್ಲಿ ಯಾವುದೇ ಸಾವು ಉಂಟಾಗಿಲ್ಲ, ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಹಾಗಾದ್ರೆ ಇದು ಹೇಗಾಯ್ತು? ಒಂದ್ ಸಣ್ಣ ಇಂಜೆಕ್ಷನ್ ತಗೋಬೇಕಾದ್ರೆ ನಾವ್ ಏನೋ ಪ್ರಪಂಚ ಇದಾದ ಹಾಗೆ ಮಾಡ್ತೀವಿ. ಆದ್ರೆ ಅಂತ ದೊಡ್ಡ ದೊಡ್ಡ ಆಪರೇಷನ್ ನಡಿಬೇಕಾದ್ರೂ ಕೂಡ ಮಾನಸಿಕ ಅರವಳಿಕೆಯನ್ನ ಅವರು ಬಳಸಿರ್ತಾರೆ. ಆಗ ಈಗ ನೀವು ಯೋಗ ನಿದ್ರೆಯಲ್ಲಿ ಹೇಳ್ತೀವಲ್ಲ, ಆ ರೀತಿ ನಿಮ್ಮ ಶರೀರ ಈ ಭಾಗ ಈಗ ಅದು ಈಗ ಪಳವಳಿಕೆಗೆ ಹೋಗ್ತಾ ಇದೆ ಅಂದ್ರೆ ಸ್ವಲ್ಪ ಅಲ್ಲಿ ಯಾವುದೇ ಕಾನ್ಸಿಯಸ್ ಇಲ್ಲ ಆದಾಗೆ ಆಗ್ತಾ ಇದೆ. ಇಲ್ಲಿ ಕೆಲಸ ನಡೀತಾ ಇದ್ದಾಗ ಅಂದಾಗ ಅವರು ಅದನ್ನ ನಂಬಿಕೆಯಿಂದ ಕೆಲಸ ಮಾಡ್ತಿದ್ರು. ಅದ್ರಿಂದ ಆಯ್ತು. ಇದಾದ ನಂತರ ಲೂಯಿ ಪಾಶ್ಚರ್ ಇವರೆಲ್ಲರೂ ಕೂಡ ಈ ಸೋಂಕಿನಿಂದ ಅನೇಕ ಕಾಯಿಲೆಗಳು ಬಂತು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಸಾವು ನೋವು ಉಂಟಾಯ್ತಾ ಇದ್ದು ಆ ಶಸ್ತ್ರಚಿಕಿತ್ಸೆಗಳನ್ನ ಸರಿಯಾಗಿ ತೊಳಿದೇ ಇದ್ದಿದ್ರಿಂದ, ಅಲ್ಲಿ ಕ್ಲೀನ್ ಅನ್ನ ಮೇಂಟೈನ್ ಮಾಡದಿದ್ರಿಂದ ಆಗ್ತಾ ಇತ್ತು. ಇವತ್ತು ಕೂಡ ಅನೇಕ ಮಾರಕ ಕಾಯಿಲೆಗಳು ಈ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಬೇಕಾದ್ರೆ ಉಪಕರಣಗಳನ್ನ ಸರಿಯಾಗಿ ತೊಳೆಯದೇ ಇರೋದ್ರಿಂದ ನಮಗೆ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸಾಂಕ್ರಾಮಿಕ ಕಾಯಿಲೆಗಳಿರ್ಬೋದು. ಡಾಕ್ಟರ್ಗಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದು ಡಾಕ್ಟರ್ ಎಸೈಲ್ ಅವರನ್ನ ಪ್ರೇರಿಸ್ತಾ ಇದ್ದಂತ ಅತೀಂದ್ರಿಯ ಶಕ್ತಿ, ರೋಗಿಗಳನ್ನ ಸಾವಿನಿಂದ ಉಳಿಸಿದ ಶಕ್ತಿ ನಿಮ್ದು ಆಗ್ಬೋದಲ್ವಾ? ಅದರಿಂದ ಸುಪ್ತ ಪ್ರಜ್ಞಾ ಮನಸ್ಸಿನ ಈ ಪವಾಡ ಸದೃಶ ಶಕ್ತಿಯ ಮೂಲಕ ಅದು ದೃಢವಾಗುತ್ತೆ. ಅದರಿಂದ ನಿಮ್ಮಲ್ಲಿ ಆನಂದ ತುಂಬುವಂತೆ ಆಗುತ್ತೆ. ಅದರಿಂದ ನೀವು ಅದನ್ನ ಬಳಸ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ. ಏಕೆಂದ್ರೆ ನೀವು ನಿಮ್ಮ ಬದುಕಿನ ಪುಟಗಳ ಮೇಲೆ ನೀವೇ ಬರ್ಕೊಳ್ಳೋದು. ಹಣೆ ಬರಹನ ಬ್ರಹ್ಮ ಬರ್ದ, ಅಪ್ಪ ಅಮ್ಮ ನೋಡ್ಲಿಲ್ಲ, ಸಮಾಜ ನನಗೆ ಮೋಸ ಮಾಡ್ತು, ಇದೆಲ್ಲ ಸುಳ್ಳು. ನೀವು ಏನನ್ನ ಬೇಕು ಅದನ್ನ ನಿಮ್ಮ ಭವಿಷ್ಯದ ಪುಟ ಪೂರ್ತಿ ಖಾಲಿ ಇದೆ, ಬರೆಯಂತ ಶಕ್ತಿ ನಿಮಗೆ ಕೂಡ ಇದೆ. ನಿಮ್ಮ ವಾಸ್ತವದ ಕರ್ತೃ ನೀವೇ. ಅದರಿಂದ ಅಲ್ಲಿ ಏನ್ ಬರಿತೀರಾ ಅವೆಲ್ಲ ಯೋಚನೆಗಳು ನಿಮ್ಮ ಅನುಭವಗಳಾಗುತ್ತೆ. ಅದಕ್ಕೆ
ಅಮೆರಿಕದ ತತ್ವಜ್ಞಾನಿ ರಾಲ್ಫ್ ವಾಲ್ಡೋ ಎಮರ್ಸನ್ ಹೇಳ್ತಾರೆ, ಮನುಷ್ಯ ದಿನವಿಡೀ ಏನನ್ನು ಯೋಚಿಸ್ತಾನೋ ಅದೇ ಆಗಿರ್ತಾನೆ. ಅಂದ್ರೆ ಜಗತ್ತನ್ನೇ ತಿರುಗಿಸ್ತಕ್ಕಂತ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತಾರೆ ಅವರು. ಹೀಗೆ ಅದಕ್ಕೆ ನಾವು ಮಾಡ್ಬೇಕಾದ್ದು ಪ್ರಯತ್ನ, ಪುನರಾವರ್ತನೆ. ಹಾಗಾದ್ರೆ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಬರ್ತಾ ಇದೆ ಇವಾಗ, ಹಾಗಾದ್ರೂ ಯಾಕೆ ಪ್ರಪಂಚದಲ್ಲಿ ಇನ್ನೂ ಜನ ಹಸಿವಿನಿಂದ, ಬಡತನದಿಂದ, ನೋವಿನಿಂದ ಬಳಲ್ತಾ ಇದ್ದಾರೆ? ಯಾಕೆ ಅಂದ್ರೆ ಅವ್ರು ಸುಪ್ತ ಪ್ರಜ್ಞಾ ಮನಸ್ಸನ್ನು ಸರಿಯಾಗಿ ಬಳಸ್ತಾ ಇಲ್ಲ. ಉದಾಹರಣೆ, ಒಂದು ಬಡತನದಲ್ಲಿ ಹುಟ್ಟಿದಂತಹ ಮಗುವಿನ ಬಾಲ್ಯದಿಂದಲೇ ಅದನ್ನು ತುಂಬ್ತಾ ಹೋಗ್ತಾರೆ. ನಮ್ಮ ಲೈಫ್ ಲಿಮಿಟ್ ಇಷ್ಟು, ನನ್ನ ಹಣೆ ಬರ ಇಷ್ಟು, ನಾನು ಹೀಗೆ ಬದುಕಬೇಕು. ಆ ಮಗು ಹಾಗೆ ನನ್ನ ಬದುಕಿಗೆ, ನನ್ನ ಇದಕ್ಕೆ ತಕ್ಕಾಗಿ ನಾನು ಇದನ್ನು ಓದ್ಬೇಕು, ನನ್ನ ಬದುಕು ಹೀಗೆ ನಾನು ಸಾಯ್ಬೇಕು, ನನ್ನ ಮಕ್ಕಳು ಅದೇ ಕೆಲಸವನ್ನ ಮಾಡಿ ಸಾಯ್ಬೇಕು ಅನ್ನೋದನ್ನ ನಂಬಿಸ್ತಾ ಹೋಗ್ತೀವಿ. ಅದು ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಬದುಕಿ ಹೋಗ್ತಾರೆ. ಅಲ್ಲಿದ್ದವರು ಕೂಡ ಉನ್ನತ ಚಿಂತನೆ ಮಾಡಿ ಸಕ್ಸಸ್ ಆದವರು ನಮ್ಮಲ್ಲಿ ಇದ್ದಾರೆ. ಅದರಿಂದ ನೀವು ಏನನ್ನೇ ಆದರೂ ಕೂಡ ಉನ್ನತವಾಗಿ ಯೋಚಿಸಿ, ಉನ್ನತವಾದ ಕನಸನ್ನ ಕಾಣಿ ಅಂತ ಅನೇಕ ಗೆಲುವಿನ ಮೆಟ್ಟಿಲನ್ನ ಹತ್ತಿದಂತ ಸಾಧಕರು ನಮಗೆ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೀವು ಇನ್ನೊಂದು ಉದಾಹರಣೆಯನ್ನ ಗಮನಿಸಬಹುದು. ಯಾವುದೇ ಕಾಯಿಲೆಗಳು ಆ ಕಾಯಿಲೆಯ ಅರಿವಿಲ್ಲದ ಮನುಷ್ಯನಿಗೆ ಬಂದಾಗ್ಲೂ, ಅರಿವಿದ್ದ ಮನುಷ್ಯನಿಗೆ ಬಂದಾಗಲೂ ಅದ್ರ ಪರಿಣಾಮದ ತೀವ್ರತೆಯಲ್ಲಿ ವ್ಯತ್ಯಾಸ ಇರುತ್ತೆ. ಒಂದು ಸಂಶೋಧನೆಯನ್ನ ಮಾಡ್ತಾರೆ. ಈ ಭಯಾನಕ ಮಾರಣಾಂತಿಕ ಕಾಯಿಲೆಗಳು ಒಬ್ಬ ಮುಗ್ಧ ಅನಕ್ಷರಸ್ಥನಿಗೆ ಬಂದಾಗ ಹಾಗೂ ಡಾಕ್ಟರ್ಗಳಿಗೆ ಬಂದಾಗ ಆಗ್ತಕ್ಕಂಥ ಪರಿಣಾಮವನ್ನ ಸಂಶೋಧನೆ ಮಾಡಿದಾಗ, ಡಾಕ್ಟರ್ಗಳು ತುಂಬಾ ಬೇಗ ಸಾವಿನ ಕಡೆ ಹೋಗ್ತಾರೆ. ಅರಿವಿಲ್ಲದ ಮನುಷ್ಯರು ನಿಧಾನವಾಗಿ, ಕೆಲವೊಬ್ಬರು ಮಾನಸಿಕ ಬಲದಿಂದ ಗೆದ್ದಿರೋಂತ ಉದಾಹರಣೆಗಳು ನಮ್ಮ ಮುಂದೆ ಇದಾವೆ. ಕಾರಣ ಏನು ಅಂದ್ರೆ, ಅಲ್ಲಿ ಡಾಕ್ಟರ್ಗಳಿಗೆ ಗೊತ್ತಿರುತ್ತೆ. ಉದಾಹರಣೆ, ಒಂದು ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ಇಂತಿಂತ ಕಾರ್ಯಗಳು ನನ್ನ ಶರೀರದಲ್ಲಿ ಆಗ್ತಾ ಇದೆ, ಮುಂದಿನ ಹಂತ ಇಲ್ಲಿ ಹೋಗುತ್ತೆ, ನಾನು ಹೀಗೆ ಸಾವಿನ ಹತ್ತಿರ ಹೋಗ್ತೀನಿ ಅನ್ನೋದನ್ನ ಅವನು ಮಾನಸಿಕವಾಗಿ ಪುನಃ ಇದಾಗಿ ಅವನು ಏನನ್ನು ಸ್ವೀಕರಿಸ್ತಾ ಇದ್ದಾನೋ ಅದನ್ನೇ ಶರೀರ ಕೂಡ ಅದನ್ನ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಹಾಗೆ ಆಗುತ್ತೆ. ಇದಕ್ಕೊಂದು ಉದಾಹರಣೆಯನ್ನ BM ಹೆಗ್ಡೆ ಸರ್ ಹೇಳ್ತಾರೆ. ಒಬ್ಬನಿಗೆ ಬಾಲ್ಯದಿಂದ ಕೂಡ ಒಂದು ಕ್ಯಾನ್ಸರ್ ಕಾರಕ ಅಂಶಗಳು ಇರುತ್ತೆ, ಅವ್ನು ಡಾಕ್ಟರ್ ಹತ್ರನೇ ಹೋಗಿರಲ್ಲ. ಆದ್ರೆ 35 ವರ್ಷದಲ್ಲಿ ಅವ್ನಿಗೊಂದ್ ಸಣ್ಣ ಜ್ವರ ಬಂದಾಗ ಹೋದಾಗ ಏನೋ ಟೆಸ್ಟ್ ಮಾಡ್ತಾ ಹೋದಾಗ ಹೀಗಿದೆ ಅನ್ನೋದನ್ನ ಅವನಿಗೆ ಹೇಳ್ತಾರೆ. ಜಸ್ಟ್ 6 ತಿಂಗಳು ಆ ವ್ಯಕ್ತಿ ಸಾವಿನ ಹತ್ತ ಹೋಗೇ ಬಿಟ್ಟು. ಇಲ್ಲಿ ಕೆಲಸ ಮಾಡಿದ್ ಯಾವ್ದು? ಕಾಯಿಲೆ ಕೆಲಸ ಮಾಡ್ತಾ, ಇಲ್ಲಿ ಕೆಲಸ ಮಾಡಿದ ಕಾಯಿಲೆ ಆಗಿದ್ರೆ ಅವ್ನು ಬಂದಾಗ್ಲೇ 35 ವರ್ಷದಲ್ಲೇ ಅವ್ನು ಸಾಯ್ಬೇಕಿತ್ತು. ಆದ್ರೆ ಇವನಿಗೆ ಇಲ್ಲಿ ಅದನ್ನ ಹೇಳಿದ ತಕ್ಷಣ ಆ ಮನಸ್ಸು ಅದನ್ನ ಒಪ್ಕೊಳ್ತು, ನನ್ನ ಸಾವು ನಿಶ್ಚಯ ಆಗಿದೆ, ಹೀಗಾಗುತ್ತೆ ಅನ್ನೋದನ್ನ ಹೇಳ್ತು. ಅದರಿಂದ ಇಲ್ಲಿ ಆ ಒಬ್ಬ ತತ್ವಜ್ಞಾನಿಯ ಸಾವಿನ ನಂತರ ಅವನ ಸಮಾಧಿಯನ್ನ ತೆಗೆದು ನೋಡ್ತಾರೆ. ಅಲ್ಲಿ ಬರ್ದಿರುತ್ತೆ, ಹೇಗೆ ಒಳಗೆ ಹಾಗೆ ಹೊರಗೆ, ಹೇಗೆ ಮೇಲೆ ಹಾಗೆ ಕೆಳಗೆ. ಅಂದ್ರೆ ಇದು ಬದುಕಿನ ಎಲ್ಲ ಇದಕ್ಕೂ ಕೂಡ ನಮ್ಗೆ ಆಗ್ತಾ ಹೋಗುತ್ತೆ. ಅದರಿಂದ ನಾವು ಮನಸ್ಸಿನಲ್ಲಿ ಆದಷ್ಟು ಒಳ್ಳೆಯದನ್ನೇ ಮಾಡೋಣ. ನಮ್ಮಿಂದ ಏನು ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಅಂದ್ರೆ ಆದಷ್ಟು ಅದು ಒಳ್ಳೇದೇ ಆಗಿರ್ಲಿ ಅನ್ನೋದು ಈ ಪುಸ್ತಕದ ಉದ್ದೇಶ ಆಗಿರುತ್ತೆ. ಅದರಿಂದ ಈ ಉದಾಹರಣೆ ನೀವೆಲ್ರೂ ಈಗ ನೋಡ್ತಾ ಇದ್ದೀರಾ, ಕೊರೋನಾವನ್ನ ನಾವೆಲ್ಲರೂ ನೋಡಿ ಬಂದಿದೀವಿ, ಮತ್ತೆ ಮಾಧ್ಯಮಗಳಲ್ಲಿ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಇಂತಹ ಒಂದು ವೈರಸ್ ಬರ್ತಾ ಇದೆ, ನಮ್ಮೆಲ್ಲರನ್ನು ಮತ್ತೆ ಲಾಕ್ಡೌನ್ ಹತ್ರ ಕರ್ಕೊಂಡು ಹೋಗ್ಬೋದಾ ಅನ್ನೋದಿರ್ಬೋದು. ಬೆಂಗಳೂರಿನರನ್ನು ನಡುಗ್ತಕ್ಕಂತ ಚಳಿ ಬರ್ತಾ ಇದೆ, ಅವರೆಲ್ಲರಿಗೂ ಇಂಥ ಮಾರಣಾಂತಿಕ ಕಾಯಿಲೆಗಳು ಉಲ್ಬಣ ಆಗ್ಬೋದಾ? ಇವೆಲ್ಲದಕ್ಕೂ ನಾವು ಕಿವಿ ಕೊಡಬಾರ್ದು. ಮಾಧ್ಯಮಗಳ ಕೆಲಸ ಏನು ಅಂದ್ರೆ ಜನರನ್ನ ಧೈರ್ಯವಾಗಿರುವಾಗೆ ಹೀಗ್ ಮಾಡ್ಬೇಕಿತ್ತು. ದುರಂತ ಆ ಮಾಧ್ಯಮಗಳೇ ನಮ್ಮನ್ನ ನೋವಿನತ್ತ, ಭಯದತ್ತ ಕರ್ಕೊಂಡು ಹೋಗ್ತಾ ಇದಾವೆ. ಇವು ಕೊರೋನಾ ಸಮಯದಲ್ಲೂ ಕೂಡ ಆಗಿದ್ದ ಕೆಲಸ ಅದೇನೆ. ಆ ಕಾಯಿಲೆಯಿಂದ ಸತ್ತವರಿಗಿಂತ ಆ ಭಯದಿಂದ ಸತ್ತವರೇ ಹೆಚ್ಚಾಗಿರ್ತಾರೆ. ಅದರಿಂದ ನಾವುಗಳು ನೀವೇನನ್ನ ಸ್ವೀಕರಿಸ್ಬೇಕು ಅನ್ನೋದು ನಿಮ್ಮ ಮುಂದೆ ಆಯ್ಕೆ ಇದೆ. ನೀವೇನನ್ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಅದು ನಿಮ್ಮ ಬದುಕಿಗೆ ಹಾಗೆ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಅತೃಪ್ತ ಬಯಕೆಗಳಾಗಿರುತ್ತೆ. ಅದು ಈಗ ನಮ್ಗೆ ಹೃದಯ ರೋಗ, ಇವೆಲ್ಲ ಮಾನಸಿಕ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ನಾವೇ, ನಮ್ಮ ಮನಸ್ಸೇ. ನಿಜ, ಹೌದಾ, ನಾನೇ ಹಾಗೆ ಮಾಡ್ಕೋತೀನ? ತುಂಬಾ ಜನ ಸೈಕಾಲಜಿಸ್ಟ್ಗಳ ಒಂದು ಟ್ರೀಟ್ಮೆಂಟ್ ಹೆಚ್ಚಾಗ್ತಾ ಇದೆ.
ನಾವೀಗ ಸಣ್ಣ ಪುಟ್ಟಕ್ಕೂ ಅವ್ರ ಹತ್ರ ಹೋಗಿ ಬುದ್ಧಿ ಹೇಳಿಸ್ಕೊ ಬರ್ತಾ ಇದೀವಿ. ಅದಕ್ಕೆ ಕಾರಣ ನಮ್ಮಲ್ಲೇ ಇದೆ. ಆದ್ರೆ ನಾವಿವತ್ತ BP, ಶುಗರ್ ಇಂಥದ್ದೆಲ್ಲವನ್ನು ಪ್ರಾರಂಭದಲ್ಲಿ ಅವು ಮನಸ್ಸಿನಿಂದಲೇ ಪ್ರಾರಂಭ ಆಗುತ್ತೆ. ಒಂದು ಯುದ್ಧ ಪ್ರಾರಂಭ ಆಗ್ಬೇಕು ಕೂಡ ಅದು ಮನಸ್ಸಲ್ಲೇ ಪ್ರಾರಂಭ ಆಗುತ್ತೆ. ಹಾಗೇನೆ ಇವೆಲ್ಲವೂ ಕೂಡ ಆಗೋದ್ರಿಂದ ನಾವು ವಿಶ್ವ ಮಾನವ ಪ್ರಜ್ಞೆಯನ್ನ ಮಗುವಿನಲ್ಲೂ ಬೆಳೆಸ್ಬೇಕು. ಈಗ ಸ್ವಲ್ಪ ತಡವಾಗಿರ್ಬೋದು ನಮ್ಮೆಲ್ಲರ ಬದುಕಿಗೆ, ಆದ್ರೂ ನಾವು ಇವತ್ತಿಂದ ಬದಲಾದ್ರೂ ಕೂಡ ನಾಳೆ ಹಾಗಾಗಿರ್ತೀವಿ. ಅದರಿಂದ ಹಾಗಾಗೋಗುತ್ತೆ. ಇಲ್ಲಿ ಲೇಖಕರಿಗೂ ಕೂಡ ಒಂದು ಚರ್ಮ ಕಾಯಿಲೆ ಬಂದಿರುತ್ತೆ. ಅದು ಚರ್ಮ ಕಾಯಿಲೆ ನಿಮ್ಗೆ ಆಲ್ಮೋಸ್ಟ್ ಬೇರೆಲ್ಲ ಕಾಯಿಲೆಗಳಿಗಿಂತ ನಾಟ್ ಕ್ಯೂರಬಲ್ ಅನ್ನೋ ರೀತಿ ಅನೇಕ ಔಷಧಿಗಳನ್ನ ಡಾಕ್ಟರ್ಗಳು ಈಗ ಕೂಡ ಕೊಡ್ತಿದ್ದಾರೆ. ಅವ್ರಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ರು ತತ್ವಜ್ಞಾನಿಯೇ ಧರ್ಮಗುರು ಆಗಿದ್ದಂತ ಅವ್ರು ಹೇಳ್ತಾರೆ, ಒಂದು ಗಡಿಯಾರವನ್ನ ನೋಡು, ಗಡಿಯಾರವನ್ನ ತಯಾರು ಮಾಡಕ್ಕಿಂತ ಮುಂಚೆ ತಂತ್ರಜ್ಞಾನಿಗೆ ಅದ್ರ ಅರಿವಿತ್ತು. ಅದು ಹೀಗೆ ಕೆಲಸ ಮಾಡುತ್ತೆ, ಇದರ ರೂಪ ಹೇಗಿರುತ್ತೆ, ಇದನ್ನ ನಿಮ್ಗೆ ಎಲ್ಲದಕ್ಕೂ ನೀವು ಬಳಸ್ಬೋದು. ಒಂದು ವಿಮಾನ ಇರ್ಬೋದು, ಎಲ್ಲ ತಯಾರಿಕೆಗಲ್ಲೂ ಕೂಡ ಒಂದು ಬಲ್ಬ್ ಅಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಕೂಡ ಕಲ್ಪನೆ ಇತ್ತು. ಹಾಗೇನೆ ನಿನ್ನ ಸುಪ್ತ ಪ್ರಜ್ಞಾ ಮನಸ್ಸಿಗೂ ಕೂಡ ನನ್ನ ಶರೀರದ ರಚನೆ ಹೀಗಿದೆ, ಅದು ಹೀಗಿರ್ಬೇಕು ಅನ್ನೋ ಅರಿವಿರುತ್ತೆ. ಅದನ್ನ ನೀನ್ ಅದ್ರ ಕೆಲಸ ಕೊಟ್ಟು ನೋಡು ಅಂತ ಹೇಳ್ತಾರೆ. ಅವರು ಹಾಗೆ ಮಾಡ್ತಾ ಹೋಗ್ತಾರೆ. ನನ್ನ ಶರೀರ ಅಂಗಾಂಗಗಳೆಲ್ಲವೂ ಕೂಡ ಸುಪ್ತ ಪ್ರಜ್ಞಾ ಮನಸ್ಸಿನ ಅಪರಿಮಿತ ಶಕ್ತಿ ತಯಾರು ಮಾಡಿದೆ. ಅದನ್ನ ಮತ್ತೆ ವಾಪಸ್ಸು ಹಿಂದಿನ ಸ್ಥಿತಿಗೆ ತರ್ತಕ್ಕಂಥ ಶಕ್ತಿ ಕೂಡ ಅದರಲ್ಲಿದೆ. ನಾನ್ ಪರಿಪೂರ್ಣ ಆರೋಗ್ಯವಾಗಿದ್ದೀನಿ. ಅದಕ್ಕಾಗಿ ನಾನು ಧನ್ಯವಾದವನ್ನ ಯೂನಿವರ್ಸ್ ಅಂತ ಹೇಳಿ, ಸುಪ್ತ ಮನಸ್ಸು ಅಂತ ಹೇಳಿ ಅಲ್ಲಿ ಅದ್ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಇದನ್ನ ಪದೇ ಪದೇ ನಿಮಗೆ ನೆನಪಾದಾಗೆಲ್ಲ ಹೇಳ್ತಾ ಇರ್ಬೇಕು. ಬಿಡುವಾದಾಗೆಲ್ಲ ಈ ಮಾತುಗಳನ್ನ ಸ್ಮರಿಸ್ತಾ ಇರ್ಬೇಕು. 3 ತಿಂಗಳ ಕಾಯಿಲೆ ಅವ್ರು ಕ್ಯೂರಬಲ್, ಆರಾಮಾಗ್ಬಿಡ್ತಾರೆ. ಅಲ್ಲಿ ಕೆಲಸ ಮಾಡಿದ್ದೆ ಅವ್ರು ನೋಡಿ. ಹೀಗೆ ನಿಮ್ಮ ಸ್ನೇಹಿತರು ಹೇಗಿರ್ತಾರೋ ಹಾಗೇನೆ ಒಬ್ಬ ವ್ಯಕ್ತಿಯನ್ನ ನೀವು ಹೇಳ್ಬೇಕಾದ್ರೆ ಅವ್ನ ಜೊತೆ ಇರ್ತಕ್ಕಂಥ ಸ್ನೇಹಿತರನ್ನ ನೋಡಿ ನಾವು ಹೇಳ್ಬೋದಲ್ಲ. ಅದಕ್ಕೆ ಉದಾಹರಣೆಯಾಗಿ ಕಥೆಯನ್ನ ನಾವು ಋಷಿಯ ಬಳಿ ಇದ್ದಂತಹ ಗಿಳಿ, ಬೇಡನ ಬಳಿ ಇದ್ದಂತಹ ಗಿಳಿ, ಇವನ್ನ ನಾವು ನೋಡಿದೀವಿ. ಹೇಗೆ ಅದು ಹಿಡಿ ಬಡಿ ಕೊಲ್ಲು ಅನ್ನುತ್ತೆ. ಉಜ್ಜರೆ ವಿಶ್ರಮಿಸಿ ಈ ಹಣ್ಣನ್ನು ಸ್ವೀಕರಿಸಿ. ನೋಡಿ, ಎರಡೂ ವ್ಯತ್ಯಾಸ ಏನಾಯ್ತು ಇಲ್ಲಿ. ಅದರಿಂದ ನಿಮ್ಮ ಮೆದುಳಿನಲ್ಲಿ ಮೊದಲೇ ಇಲ್ಲದ ಯಾವುದೇ ವಿಷಯ ನಿಮ್ಮ ಶರೀರದಲ್ಲಿ ಪ್ರಕಟವಾಗಲು ಸಾಧ್ಯವೇ ಇಲ್ಲ. ಆತ್ಮೀಯರೇ, ಇದನ್ನ ನಿಮ್ಮ ಮನಸ್ಸಿನ ಪುಸ್ತಕದಲ್ಲಿ ಬರ್ಕೊಳ್ಳಿ. ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಇರತಕ್ಕಂತ ಯಾವುದೇ ವಿಷಯ ಕೂಡ ಶರೀರದಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವಾಗ್ಲೂ ಸಕಾರಾತ್ಮಕ ವಿಷಯಗಳಿಂದ ನಿಮ್ಮ ಮನಸ್ಸನ್ನ ಬದಲಿಸುತ್ತಲೇ ಇದ್ದಾಗ ನಿಮ್ಮ ಶರೀರವನ್ನು ಕೂಡ ಅದರಂತೆ ಬದಲಿಸ್ತಾ ಹೋಗ್ತೀರಾ. ಹೀಗೆ ಅದು ನಮ್ಮನ್ನ ಹೇಗೆ ಕರ್ಕೊಂಡು ಹೋಗುತ್ತೆ. ನೀವು ತುಂಬಾ ನಕಾರಾತ್ಮಕವಾಗಿ ನೆಗೆಟಿವ್ ಥಿಂಕಿಂಗ್ ಅನ್ನ ಮಾಡ್ತಾ ಹೋದ್ರೆ ಅದು ಮರಣದ ಕಡೆ ಕೂಡ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಅನೇಕ ಉದಾಹರಣೆಗಳನ್ನ ಲೇಖಕರು ಇಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಹಾಗೆ ಈ ನೀವು ಪ್ರಜ್ಞಾ ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನ ನೋಡಿ. ನನ್ನನ್ನು ಸೇರಿ ಎಲ್ರಿಗೂ ಗೊತ್ತು, ವ್ಯಾಯಾಮ ಮಾಡ್ಬೇಕು, ನೀರನ್ನ ಕುಡಿಬೇಕು, ಪ್ರಾಣಾಯಾಮ ಮಾಡ್ಬೇಕು, ಇದನ್ನೆಲ್ಲವನ್ನ ಮಾಡ್ಬೇಕು, ಆರೋಗ್ಯಕ್ಕೆ ಒಳ್ಳೇದು. ಎಷ್ಟು ಜನ ಒಂದೂ ದಿನನೂ ಮಿಸ್ ಮಾಡ್ದೇನೆ ಇದನ್ನೆಲ್ಲವನ್ನು ಮಾಡಿದೀವಿ. ಅದು ಶರೀರದ ಒಳಗಿನ ಭಾಗಗಳನ್ನ ಗಮನಿಸಿ ನೀವು. ಹಾರ್ಟ್ 1 ಸೆಕೆಂಡೂ ಬಿಡುವಿಲ್ಲದೆ ಮಿಡಿತಾ ಇರುತ್ತೆ. ಶ್ವಾಸಕೋಶ, ಒಳಗಿನ ಎಲ್ಲ ಭಾಗಗಳು, ಡೈಜೆಷನ್ ಇರ್ಬೋದು, ಬಿಡುವಿಲ್ಲದೆ ಕಸದ ಬುಟ್ಟಿ ಹಾಗೆ ಹೊಟ್ಟೆ ತುಂಬತಲೇ ಇದೀವಿ ನಾವು. ಜೀರ್ಣಕ್ರಿಯೆ ಹೇಗೆ ನಡೀತಾ ಇದೆ ಅಲ್ಲಿ. ಅದನ್ನೇ ಏನಾದ್ರೂ ಈ ಪ್ರಜ್ಞಾ ಮನಸ್ಸೇ ಮಾಡೋದಾಗಿದ್ರೆ ನಾವ್ ಎಷ್ಟು ಸಲ ಹಾರ್ಟ್ ಬೀಟ್ ಮರಿತಾ ಇದ್ದೋ, ಹಾರ್ಟ್ ಪಂಪ್ ಮಾಡೋದನ್ನ ಎಷ್ಟು ಸಲ ನಿಲ್ಲಿಸ್ತಿದ್ದೋ, ಸಾವು ಇದಕ್ಕಿಂತ ಬೇಗ ಬರ್ತಿತ್ತಲ್ವಾ. ಅದರಿಂದ ಸುಪ್ತ ಮನಸ್ಸಿನ ಶಕ್ತಿ ಕೆಲಸನ್ನೇ ಪವಾಡದ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ತಟಸ್ಥರಾಗಿ. ನೀವ್ ಏನೇನೋ ಆತಂಕ ಮಾಡ್ಕೊಂಡು ಏನೇನೋ ಗಲಿಬಿಲಿಗೊಂಡ್ರೆ ಯಾವುದು ಸಮಸ್ಯೆ ಪರಿಹಾರ ಆಗಿಲ್ಲ. ವಿಶ್ರಾಂತಿನ ಪಡೀರಿ, ಯೋಚನಾ ಪ್ರಕ್ರಿಯೆನ ನಿಲ್ಸಿ, ಸುಪ್ತ ಪ್ರಜ್ಞಾ ಮನಸ್ಸಿನ ಜೊತೆ ಮಾತಾಡಿ. ನೀವು ನಿಮ್ಮೊಂದಿಗೆ ನೀವಿರಿ. ಯಾವಾಗ್ಲೂ ನನಗೆ ಬೋರ್ ಆಗ್ತಾ ಇದೆ, ಟಿವಿ ಬೇಕು, ಸ್ನೇಹಿತರು ಬೇಕು ಅಂತ ಅಲ್ಲಿ ಹೋಗಿ ಅನಾವಶ್ಯಕವಾಗಿ ಮಾತಾಡೋದಿರ್ಬೋದು, ಅಲ್ಲಿ ಪಾರ್ಟಿ ಮಾಡೋದಿರ್ಬೋದು, ಅದಲ್ಲ. ನಿಮ್ಮೊಂದಿಗೆ ನೀವು ಹೆಚ್ಚು ಕಾಲವನ್ನ ಕಳೀರಿ. ನಿಮಗೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋಗಿ. ಆಗ ಮನಸ್ಸಿನ ಎಲ್ಲವೂ ಕೂಡ ಯಥಾಸ್ಥಿತಿಗೆ ಬರ್ತಾ ಹೋಗುತ್ತೆ. ಈ ಸುಪ್ತ ಪ್ರಜ್ಞಾ ಮನಸ್ಸಿನ ಜೊತೆಗೆ ಅಧಿಕಾರದಿಂದ, ವಿಶ್ವಾಸದಿಂದ ಮಾತಾಡಿ.
ಅದು ನಿಮ್ಮ ಆದೇಶಗಳನ್ನ ಪಾಲನೆ ಮಾಡಿ ಪ್ರತಿಕ್ರಿಯೆನ ನೋಡುತ್ತೆ. ನೀವು ಇವತ್ತಿನಿಂದಲೇ ಇದನ್ನ ಪ್ರಯತ್ನಿಸ್ತಾ ಹೋಗಿ. ಅದಕ್ಕೆ ಧ್ಯಾನ ಅಂದ್ರೆ ಅದನ್ನೇ, ನಿಮ್ಮೊಳಗೆ ನೀವಿರಿ, ನಿಮ್ಮ ದೋಷ, ನಿಮ್ಮ ಶಕ್ತಿಯನ್ನ ನೀವು ತಿಳಿರಿ. ಪ್ರಪಂಚ ನಿಮ್ಮ ಬಗ್ಗೆ ಏನನ್ನೇ ಹೇಳ್ಬೋದು, ನಿನ್ ಕೈಲದ್ ಆಗಲ್ಲ, ನೀನ್ ಅದಲ್ಲ ಅಂತ ಏನೇ ಹೇಳ್ಬೋದು. ಆದ್ರೆ ಅಲ್ಲ, ನನಗ್ ಗೊತ್ತು ನಾನೇನು ಅಂತ, ನಿಮಗ್ ಗೊತ್ತು ನೀವೇನು ಅಂತ. ಅದರಿಂದ ನಮ್ಮೊಂದಿಗೆ ನಾವು ಹೆಚ್ಚು ಸಮಯ ಕಳೆಯೋಣ. ಹಾಗೆ ಸುಪ್ತ ಮನಸ್ಸು ನಿಮ್ಮ ಶರೀರದ ನಿರ್ಮಾತೃ ಆಗಿದೆ. ಅದು ನೋಡಿ, ದೇವ್ರು ನಮ್ಮನ್ನ ಹುಟ್ಟಿಸಿವ ಹುಲ್ ಮೇಯ್ಸಲ್ಲ. ಹಾಗೇನೆ ಸುಪ್ತ ಮನಸ್ಸು ಕ್ರಿಯೇಟ್ ಮಾಡಿದೆ ಅಂದ್ಮೇಲೆ ಅದರ ಎಲ್ಲರ ಒಳ್ಳೆಯ ಜವಾಬ್ದಾರಿ ಕೂಡ ಅದೇ ಆಗಿರುತ್ತೆ. ಕೆಟ್ಟದ ಕಡೆ ಕರ್ಕೊಂಡು ಹೋಗ್ತಿರೋದು ನಾವಾಗಿದೀವಿ ಅದನ್ನ. ಅದರಿಂದ ಇದನ್ನ ಇದಕ್ ಒಂದು ಮಂತ್ರ ಅಂದ್ರೆ, ಒಳ್ಳೆಯ ಯೋಚನೆ ಅದು ಪುನಃ ಪುನಃ ಆಗ್ಬೇಕು. ಎಷ್ಟು ಪುನರಾವರ್ತಿಸ್ತೀವೋ ಆ ಮನುಷ್ಯ ಹೇಗೆ ಪ್ರಯತ್ನದಿಂದ ಪರಿಪೂರ್ಣ ಆಗ್ತಾನೋ ಹಾಗೆ ಆಗ್ತಾ ಹೋಗ್ಬೇಕು. ಹಾಗೆ ನಾವಲ್ಲಿ ಆರೋಗ್ಯ, ಸಮತೋಲನ, ಶಾಂತಿ, ಸುಖ, ಸಮೃದ್ಧಿಯ ರೂಪದಲ್ಲಿ ಪ್ರವಹಿಸ್ತಾ ಹೋಗುತ್ತೆ. ಈಗ ಅದನ್ನ ಆತ್ಮೀಯ ಸ್ನೇಹಿತನಂತೆ ಅದನ್ನ ಬಳಸ್ಕೊತಾ ಹೋಗಿ. ಕಲ್ಪನೆ ಮಾಡ್ಕೊಳ್ಳಿ, ಒಳ್ಳೆಯದನ್ನ ಹೆಚ್ಚೆಚ್ಚು ದೃಶ್ಯೀಕರಣ ಅಂತ ಹೇಳ್ತೀವಲ್ಲ, ಅದನ್ನ ಹೆಚ್ಚೆಚ್ಚು ಒಳ್ಳೆಯದು ಈ ರೀತಿ ಆಗ್ತಾ ಇದೆ ಅನ್ನೋ ಕಲ್ಪನೆಯನ್ನ ಮಾಡ್ತಾ ಹೋಗಿ. ಇದಕ್ಕೊಂದು ಉದಾಹರಣೆಯನ್ನ ಹೇಳ್ತಾರೆ ಇಲ್ಲಿ. ಒಂದು ಧರ್ಮಾರ್ಥ ಉಪಶಮನ ಕೇಂದ್ರ ಅಂತ ಜಗತ್ತಿನಲ್ಲಿ ಹೆಸರಾದಂತ ಒಂದು ಕೇಂದ್ರ ಇರುತ್ತೆ. ಅಲ್ಲಿಗೆ ಒಬ್ಬ ಕುರುಡ ವ್ಯಕ್ತಿ ಬಂದು ಡಾಕ್ಟರ್ ಹೇಳಿರ್ತಾರೆ, ಕಣ್ಣಿನ ನರಗಳೆಲ್ಲವೂ ನಿಶ್ಯಕ್ತವಾಗಿ ಸತ್ತು ಹೋಗಿದವೆ, ಇದನ್ನ ಏನ್ ಮಾಡ್ಲಿಕ್ಕೂ ಆಗಲ್ಲ, ಹೀಗೆ ಬದುಕಬೇಕು ಅನ್ನೋದನ್ನ ಹೇಳ್ತಾರೆ. ಅವನು ಅಲ್ಲಿ ಹೋದ್ರೆ ಎಲ್ಲಾ ಕಾಯಿಲೆಗಳು ಹುಷಾರಾಗುತ್ತೆ ಧರ್ಮಾರ್ಥ ಕೇಂದ್ರದಲ್ಲಿ ಅನ್ನೋ ಒಂದು ಮಾತಲ್ಲಿ ಇರುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಸ್ನಾನವನ್ನು ಕೂಡ ಮಾಡ್ತಾರೆ. ಮಾಡಿದ ಸ್ವಲ್ಪ ದಿನಕ್ಕೆ ಅವರು ಪ್ರಪಂಚವನ್ನ ನೋಡಾಗಾಗ್ತಾರೆ. ಡಾಕ್ಟರ್ ಬಳಿ ಹೋಗಿ ಹೇಳ್ತಾರೆ, ಇಲ್ಲ, ಮತ್ತೆ ಟೆಸ್ಟ್ ಮಾಡ್ತಾರೆ, ಕಣ್ಣಿನ ನರಗಳು ಹಾಗೆ ಇದಾವೆ, ಹೇಗ್ ಸಾಧ್ಯ? ಇನ್ ಸ್ವಲ್ಪ ದಿನ ಅದನ್ನೇ ಇವರ ನಂಬಿಕೆಯಿಂದ ಮಾಡಿ ಮತ್ತೆ ಪುನಃ ಡಾಕ್ಟರ್ ಹತ್ರ ಹೋದಾಗ ಅವರು ಪೂರ್ಣ ಸಾಮಾನ್ಯ ಸ್ಥಿತಿಗೆ ಕಣ್ಣಿನ ನರಗಳು ಬಂದಿರುತ್ತೆ. ಅದರಿಂದ ಅದು ನೀವು ನಿಮ್ಮ ಕೆಲಸ ಬರೀ ಸುಪ್ತ ಪ್ರಜ್ಞಾ ಮನಸ್ಸಿಗೆ ತಲುಪ್ತದಷ್ಟೇ. ತಲುಪಿಸಿದ್ಮೇಲೆ ಅದ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಅದರಿಂದ ವಿಶ್ವಾಸ ಅಂದ್ರೆ ಯಾವುದೇ ವಿಷಯವನ್ನ ಸತ್ಯ ಅಂತ ತಿಳಿದಿರ್ಬೇಕು. ಯಾವ ವಿಷಯದ ವಿಶ್ವಾಸ ಇರ್ತದೋ ಅದರಷ್ಟಕ್ಕೆ ಅದು ಆಗಿ ಹೋಗುತ್ತೆ. ಅದರಿಂದ ರಚನಾತ್ಮಕ ಸಿದ್ಧಾಂತ ಯಾವ ಅಂಗವನ್ನ ರಚಿಸ್ತೋ ಅದನ್ನ ರಚಿಸ್ಲಿಕ್ಕೆ ಶಕ್ತ ಆಗುತ್ತೆ. ನಿಮ್ಮ ವಿಶ್ವಾಸದ ಅನುಗುಣವಾಗಿ ನಿಮಗೆ ಸಿಗುತ್ತೆ. ಹಳ್ಳಿ ಕಡೆ ಹೇಳ್ತಾರೆ, ಎಣ್ಣೆ ಹಚ್ಕೊಂಡ್ ಮಣ್ಣಿಗೆ ಬಿದ್ರು ಹತ್ತ ಅಷ್ಟೇ ಆಗದದು ಹತ್ತೋದು ಅಂತ. ಅಂದ್ರೆ ನಿಮ್ಗೆ ಎಷ್ಟು ನಂಬಿಕೆ ಇದೆಯೋ, ನಿಮ್ ಸಾಮರ್ಥ್ಯ ಇದೆಯೋ, ಎಷ್ಟು 100ಕ್ಕೆ 100 ಭಾಗ ನೀವು ನಂಬ್ತಿರೋ ಅಷ್ಟು ನಿಮಗೆ ಸಿಗುತ್ತೆ. ಅಲ್ಲಿ 1 ಭಾಗ ಡೌಟ್ ಬಂದ್ರು ಅದು ಕೆಲಸ ಕಷ್ಟ ಆಗುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನ ಹೇಳ್ತಾರೆ ಅವರು. ಆಫ್ರಿಕಾದ ಜೋಹಿನ್ಸ್ಬರ್ಗ್ ನಲ್ಲಿ ಓರ್ವ ಮೆಥೋಡಿಸ್ಟ್ ಪಾದ್ರಿಯನ್ನ ಭೇಟಿ ಆಗ್ತಾರೆ. ಅವ್ರು ಆಗ್ಲೇ ಲಂಗ್ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದಂತಹ ಒಂದು ಕಥೆಯನ್ನ ಅವ್ರು ಹೇಳ್ತಾರೆ. ಹೀಗೆ ನನ್ನ ಬದುಕು ಹತ್ರ ಹೋಗ್ಬಿಟ್ಟಿದೆ ಅನ್ನೋ ರೀತಿ ಅವರು ಮಾತಾಡ್ತಾರೆ. ಆಗ ಇವರು ಸ್ವತಃ ಮಾನಸಿಕ ಮತ್ತು ಶಾರೀರಿಕ ರೂಪದಲ್ಲಿ ಆರ್ಥಿಕ ಇದನ್ನ ಪೂರ್ತಿಯಾಗಿ ಪಡೀಲಿಕ್ಕೆ ಸಲಹೆಯನ್ನ ಕೊಟ್ಟಾಗ ಈ ಯೋಗ ನಿದ್ರೆಯಲ್ಲಿ ಬಳಸ್ತಕ್ಕಂಥ ಟೆಕ್ನಿಕ್ ಅನ್ನ ಅಲ್ಲಿ ಬಳಸ್ತಾ ಹೋಗ್ತಾರೆ. ಶರೀರದ ಎಲ್ಲ ಭಾಗಗಳನ್ನ ಕಲ್ಪಿಸ್ಕೊಳ್ತಾ ಅದು ಆರಾಮವಾಗಿದೆ, ವಿಶ್ರಾಂತಿಯನ್ನ ಪಡಿತಿದೆ ಅಂತ ಹೀಗೆ ಅವರು ದಿನದಲ್ಲಿ 2-3 ಬಾರಿ ಹೇಳ್ತಾ ಹೋಗ್ತಾರೆ. ನಿಜ ಅವರು ಪೂರ್ತಿಯಾಗಿ ಗುಣಮುಖರಾಗ್ತಾರೆ. ಅದೇನ್ ತಂತ್ರ ಬಳಸಿದ್ರು ಅದು ನೇರವಾಗಿ ತಲುಪಿಸ್ತಕ್ಕಂತ ಸಾಧನ ಆಗಿತ್ತು. ಅದರಿಂದ ಆರೋಗ್ಯದ ವಿಚಾರವನ್ನು ಸುಪ್ತ ಮನಸ್ಸಿಗೆ ತಲುಪಿಸ್ತಕ್ಕಂತ ಅದ್ಭುತ ವಿಧಾನ ಅಂದ್ರೆ ಇದು ವೈಜ್ಞಾನಿಕ ಕಲ್ಪನೆ. ಆಗ್ತಾ ಇದೆ, ನಾನು ಆರಾಮಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಅದು ಆರಾಮ್ ಗುಣ ಆಗ್ತಾ ಇದೆ, ದಿನ ಅದು ಕ್ಯೂರಬಲ್ ಆಗ್ತಾ ಇದೆ ಅನ್ನೋ ಕಲ್ಪನೆ ನಂಬಿಕೆಯಿಂದ ಮಾಡ್ತಾ ಹೋಗ್ಬೇಕು. ಹಾಗೆ ಈಗ ಮಾಡ್ತಾ ಹೋದಾಗ ಒಬ್ಬ ಸ್ಟ್ರೋಕ್ ಆದ್ರೆ ನಮ್ ಬದುಕು ಮುಗ್ದೋಯ್ತು, 1 ಸಲ ಅಲ್ಲ 3 ಸಲ ಹೊಡೆಯುತ್ತೆ, ಅದಾಗುತ್ತೆ ಅನ್ನೋದು ಜನರ ನಂಬಿಕೆ. ಅದನ್ನ ನಂಬದೆ ಒಬ್ಬ ವ್ಯಕ್ತಿಗೆ ಟ್ರೀಟ್ಮೆಂಟ್ ಅನ್ನ ಇವ್ರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಹೋಗ್ತಾರೆ, ನೀನ್ ಮಲಗಿದ್ದ ಜಾಗದಲ್ಲಿ ಹಿಂದೆ ಇದ್ದ ನಿನ್ನ ಚೈತನ್ಯಯುತ ಆ ಚಟುವಟಿಕೆಗಳನ್ನ ಕಲ್ಪಿಸ್ತಾ ಹೋಗು. ಆರಾಮಾಗಿ ನೀನು ಓಡಾಡ್ತಾ ಇದೀಯಾ, ಆರಾಮಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದೀಯಾ, ಸಂತೋಷವಾಗಿ ಜೀವನ ಸಾಗಿಸ್ತಿದೀಯ ಅನ್ನೋದನ್ನ ಕಲ್ಪಿಸ್ತಾ ಹೋಗು ಅನ್ನೋದನ್ನ ಹೇಳ್ತಾರೆ. ಆ ವ್ಯಕ್ತಿ ಹಾಗೆ ಮಾಡ್ತಾ ಇರ್ತಾರೆ. ಒಮ್ಮೆ ಅವರಿಂದ 10-12 ಅಡಿ ದೂರದಲ್ಲಿ ಟೆಲಿಫೋನ್ ಅನ್ನ ಇಟ್ಟು ಆ ಟೆಲಿಫೋನ್ ರಿಂಗ್ ನ ಮಾಡ್ತಾರೆ. ಮನೇಲಿ ಯಾರೂ ಇರಲ್ಲ.
ರಿಂಗ್ ಮಾಡಿದಂತ ಸಂದರ್ಭದಲ್ಲಿ ನೀವು ತುಂಬಾ ಪ್ರಯತ್ನ ಪಟ್ಟು 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 ರಿಂಗ್ ಆಗ್ತಾ ಇದೆಯಲ್ಲ ಅಂತ ಹೇಳಿ ಕೂಗಿ ಅದನ್ನ ಎತ್ಕೊಳ್ತಾರೆ. ಇನ್ನು ಬೆಡ್ ಅನ್ನ ಬಿಟ್ರೆ ಏಳೇ ಆಗಲ್ಲ ಆಗಲ್ಲ ಅನ್ನಂತ ವ್ಯಕ್ತಿ ಎದ್ದು ಅದನ್ನ ಎತ್ತುತ್ತಾರೆ. ಆದ್ರೆ ಆ ಮನುಷ್ಯ ಅಲ್ಲಿ ಸಕ್ಸಸ್ ಆಗಿದ್ದೇನೋ, ಸುಪ್ತ ಮನಸ್ಸಿಗೆ ಅವರು ತುಂಬಾ ದಿನ ಅದನ್ನ ತುಂಬ್ತಾ ಇದ್ದಿದ್ರಿಂದ ಆ ಕೆಲಸ ಆರಾಮಾಗಿ ಆಗ್ತಾ ಹೋಗ್ತು. ಅದರಿಂದ ನೀವ್ ಏನನ್ನ ಪ್ರಾರ್ಥನೆಯಲ್ಲಿ ಯಾಚಿಸ್ತಿರೋ ಅದನ್ನ ವಿಶ್ವಾಸದಲ್ಲಿ ಯಾಚಿಸಿ, ಅದ್ ನಿಮಗೆ ಸಿಕ್ಕೇ ಸಿಗುತ್ತೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಪೂರ್ಣ ನಂಬಿಕೆ ಇರ್ಲಿ ನಿಮ್ಗೆ. ಅದಕ್ಕೆ ಹೇಳಿದ್ವಾ, ನೀವು ಅದನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ಬೇಡಿ, ಭವಿಷ್ಯತ್ ಕಾಲದಲ್ಲಿ ಹೇಳ್ಬೇಡಿ. ದೇವ್ರೇ ನನಗೆ ಇದನ್ನ ಕೊಡು, ಅದು ಕೊಡು, ನನಗೆ ಅದಾಗುತ್ತೆ ಅಲ್ಲ. ಈಗ ಆಗಿದೆ, ಥ್ಯಾಂಕ್ಸ್ ದೇವ್ರೆ, ನಂಗೆ ಕೊಟ್ಟಿದೀಯಾ, ನಂಗೆ ಸಿಕ್ಕಿದೆ, ನಾನು ಆರೋಗ್ಯವಾಗಿದ್ದೀನಿ, ಥ್ಯಾಂಕ್ ಯು. ನನ್ನ ಅಧಿಕಾರ ಬಂದಿದೆ, ನಂಗೆ ಹಣ ಇದೆ, ದಾನ ಧರ್ಮ ಮಾಡ್ತಿದ್ದೀನಿ, ಥ್ಯಾಂಕ್ ಯು ದೇವ್ರೆ, ಎಂತ ಅದ್ಭುತ ಬದುಕನ್ನ ಕೊಟ್ಟಿದೀಯ ನೀನು. ಹೀಗೆ ಅದನ್ನ ಕಲ್ಪಿಸ್ತಾ ಹೋಗಿ ಹೆಚ್ಚೆಚ್ಚು ನಿದ್ರೆಗೆ ಹೋಗೋಕ್ಕಿಂತ ಮುಂಚೆ ಈ ಕೆಲಸವನ್ನ ಮಾಡಿ. ಯಾವತ್ತೂ ಕೂಡ ನಿಮ್ಮ ಕಾಯಿಲೆಗಳಿಗೆ, ಮನಸ್ಸಿನ ಬೇಸರಕ್ಕೆಲ್ಲ, ನಿರಾಶೆಗಳಿಗೆ ಕೈಗೂಡದ ಬಯಕೆಗಳೇ ಆಗಿರುತ್ತೆ. ಅದರಿಂದ ನಿಮ್ಮ ಮನಸ್ಸನ್ನ ಕಷ್ಟಗಳ ಮೇಲೆ, ನೋವಿನ ಮೇಲೆ, ನಿರಾಶೆಯ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಬೇಡಿ. ಹಾಗೆ ಯಾವಾಗ್ಲೂ ಕೂಡ ಸುತ್ತ ಪ್ರಜ್ಞಾ ಮನಸ್ಸು ಈ ಬಯಕೆಯನ್ನ ಅದು ಈಡೇರ್ಸಕ್ ಅದು ಗೊತ್ತು, ನೀವು ಪ್ರಯತ್ನ ಪಡ್ಬೇಕಷ್ಟೇ. ಅದರಿಂದ ಉನ್ನತ ಕನಸುಗಳನ್ನ ಕಾಣಿ. ಆರೋಗ್ಯ, ಸಂಪತ್ತು, ಸಮೃದ್ಧಿ, ಯಶಸ್ಸು ಅನ್ನೋದನ್ನ ಪುನಃ 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 ಹೇಳಿ. ನಿಮ್ಮದೇ ಆದ ಒಂದೊಂದು ಕವಿತೆಗಳನ್ನ ಕಟ್ಕೊಳ್ಳಿ. ಈ ಉದಾಹರಣೆ, ನಮ್ಮ ಸಂಸಾರ ಆನಂದ ಸಾಗರ, ಈ ಹಾಡನ್ನ ಪುನಃ 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 ಹೇಳೋದು. ಮೈ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ, ಹೆಲ್ತಿ ಫ್ಯಾಮಿಲಿ, ವೆಲ್ತಿ ಫ್ಯಾಮಿಲಿ, ಐ ಆಮ್ ಪರ್ಫೆಕ್ಟ್, ಐ ಆಮ್ ಆಲ್ ರೈಟ್, ಐ ಆಮ್ ವೆರಿ ಲಕ್ಕಿ. ಈ ಪದಗಳನ್ನ ಪುನಃ 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 ನಿಮ್ಗೆ ಬಿಡುವಾದ ಸುಮ್ನೆ ಹೇಳ್ಕೊತಾ ಇರಿ. ನೀವು ತುಂಬಾ ಪುನರಾವರ್ತನೆ ಮಾಡೋದು ಮನಸ್ಸಿನಲ್ಲಿ ಅಚ್ಚಳಿ ಇದೆ, ಉಳಿಯುತ್ತೆ. ಅದರಿಂದ ನೀವೇ ನಿಮ್ಮ ಬದುಕಿನ ಹಾಡನ್ನ ಕಟ್ಕೊಳ್ಳಿ. ನನ್ನ ನನ್ನ ಸಂಸಾರ ಹೀಗಿದೆ, ನನ್ ಮಗ ಇದ್ದಾನೆ, ಮಗ ಸೊಸೆ ಮಗಳಾಗಿದ್ದಾಳೆ, ಅಳಿಯ ಮಗನಾಗಿದ್ದಾನೆ, ಬದುಕು ಹೀಗಿದೆ, ನನ್ನ ಬದುಕಿನ ಕೊನೆಯವರೆಗೂ ನನ್ನ ಬದುಕು ಇಂಥ ಸುಂದರ ಆನಂದದ ಸಾಗರ ಆಗಿದೆ. ಹೀಗೆ ಕವನವನ್ನ ನಿಮ್ಮ ಬದುಕಿಗೆ ಹಾಗೆ ಕಟ್ಕೊಳ್ಳಿ, ಅದನ್ನ ಹಾಡ್ತಾ ಹೋಗಿ. ಅದು ನಿಮ್ಮ ಬದುಕಿನಲ್ಲಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಪ್ರಾಚೀನ ಕಾಲದಲ್ಲಿ ಹೇಗೆ ಮಾನಸಿಕ ಉಪಶಮನ ಆಗ್ತಿತ್ತು ಅನ್ನೋದನ್ನ ಲೇಖಕರು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಹಿಂದಿನ ಕಾಲದಲ್ಲಿ ನೀವೆಲ್ಲರೂ ಇದನ್ನ ನೋಡ್ ಬಂದಿದೀವಿ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಗೆ ಯಾರು ನಾವು ತಕ್ಷಣ ಆಸ್ಪತ್ರೆಗೆ ಹೋದವ್ರಲ್ಲ. ತಗಡು ಬರ್ಸೋದು, ಚೀಟ್ ಬರ್ಸೋದು, ದೃಷ್ಟಿ ನಿವಾಳಿಸೋದು, ಇಂತ ಅನೇಕವನ್ನ ನಮಗೆ ಮಾಡ್ತಾ ಇದ್ರು. ಇವೆಲ್ಲವೂ ಕೂಡ ಅಲ್ಲಿ ಹಸ್ತದ ಮೇಲೆ ಹಸ್ತ ಇರ್ಸೋದಾಗೋದು, ಮಂತ್ರಗಳ ಪಠಣ ಆಗ್ಬೋದು, ಉಂಗ್ರ ಹಾಕೋದಿರ್ಬೋದು, ಸ್ಮೃತಿ ಚಿಹ್ನೆಗಳು ಇತ್ಯಾದಿಗಳನ್ನ ಬಳಸ್ತಾ ಇದ್ರು. ಮತ್ತೆ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಮಾದಕ ವಸ್ತುಗಳನ್ನ ಕೊಟ್ಟು ದೇವ್ರೇ ಅಲ್ಲಿ ಕ್ಯೂರ್ ಮಾಡ್ತಾನೆ ಅಂತ ಹೇಳಿ ನಂಬಿಕೆಯನ್ನ ಮಾಡಿ ದೇವಸ್ಥಾನದಲ್ಲಿ ಕೆಲವು ಸಮಯ ಕಳೆಯ ಹಾಗೆ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ನಮ್ಗೆ ಇದೆಲ್ಲ ಅನ್ಸಿದ್ರು ಕೂಡ ರೋಗಿಗಳಿಗೆ ಗುಣಮುಖರಾಗ್ತಾ ಇದ್ರು. ಇಲ್ಲೆಲ್ಲ ಕೆಲಸ ಮಾಡ್ತಿದ್ದು ಸೂಕ್ತ ಪ್ರಜ್ಞಾ ಮನಸ್ಸೇ ಆಗಿತ್ತು. ಅಂದ್ರೆ ತುಂಬಾ ಇವತ್ತೆಲ್ಲ ನಮಗೆಲ್ಲ ಅದು ಮೂಢನಂಬಿಕೆ, ಅಕ್ಷರಸ್ಥರು ಮೂಢನಂಬಿಕೆ. ಭಾರತ ಮೂಢನಂಬಿಕೆಗಳ ಹುಟ್ಟು ಅಂತ ಹೇಳ್ತಾರೆ. ಆದ್ರೆ ನೋಡಿ, ಭಾರತದವರ ಶಕ್ತಿ ಹೇಗಿತ್ತು ಅನ್ನೋದನ್ನ ಇವತ್ತ ಇಡೀ ಪ್ರಪಂಚದಲ್ಲಿ ಕಂಡು ಹಿಡಿದು ಹೇಳ್ತಿದ್ದಾರೆ. ಅವ್ರು ಹೇಳಿದ ಮೇಲೆ ನಮಗ ಸರಿ ಅನ್ನಿಸ್ತಿದೆ. ನಮ್ಮ ಅಜ್ಜಿ ತಾತ ಹೇಳಿದ್ದೆಲ್ಲ ನಮಗೆ, ಅದು ಅಜ್ಜಿ ತಾತ ಜಾಸ್ತಿ ಓದಿಲ್ವಲ್ಲ, ಡಬಲ್ ಡಿಗ್ರಿ PhD ಎಲ್ಲ ಆಗಿಲ್ಲ, ಅವ್ರು ಹೇಳಿದ್ ಸುಳ್ಳು ಅನ್ನೋ ಭಾವನೆ ಇತ್ತು. ಇವಾಗ ಹೌದಲ್ಲ, ಅಜ್ಜಿ ಹೇಳ್ತಾ ಇದ್ ಎಷ್ಟ್ ಸರಿ ಇದೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು ನನ್ಗೆ, ಕರ್ದಾಗ ಆ ಅನ್ಬೇಡ, ಓ ಅನ್ನು, ಓಂಕಾರನಾದ ಭಗವಂತನ ಒಂದು ಸೃಷ್ಟಿಯ ಇದು ಅಂತ. ನಂಗೆ ಈಗ ಅದು ಎಷ್ಟು ಸತ್ಯ ಅಂತ ಗೊತ್ತಿದೆ. ಮನೆಯಲ್ಲಿ ವಸ್ತುಗಳು ಖಾಲಿಯಾದ ಕೂಡ ಅಷ್ಟೇ, ಹೆಚ್ಚಿತು, ಬೇಳೆ ಹೆಚ್ಚಿತು ಅಂತ ಹೇಳ್ತಿದ್ರ. ಯಾಕೆ ಹಂಗಂತಿದ್ದಾರೆ? ಖಾಲಿಯಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಅಂತ ಪ್ರಶ್ನೆ ಬರ್ತಿತ್ತು ನನಗೆ. ನಾನು ಕೇಳ್ತಿದ್ದೆ. ಆದ್ರೆ ಇವತ್ತದು ಇಲ್ಲ ಅನ್ನೋ ಪದ ಮನೆಯಲ್ಲಿ ಹೆಚ್ಚು ಬರಬಾರದು ಅನ್ನೋದಕ್ಕೆ ನಾವು ಅದನ್ನ ಹೆಚ್ಚಿತು ಅಂತ ಹೇಳೋದು. ಈ ಪದಗಳೆಲ್ಲ ಇದ್ರಲ್ಲಿ ಪ್ರಾಚೀನ ಕಾಲದಲ್ಲಿ ಹೇಗೆ ಬಳಸ್ತಿದ್ರು. ಅಂಧವಿಶ್ವಾಸ ಅಂತ ಅಂದ್ರೂ ಕೂಡ ಸುಪ್ತ ಪ್ರಜ್ಞಾ ಮನಸ್ಸು ಅಲ್ಲಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಅದಕ್ಕೆ ಬೈಬಲ್ ನಲ್ಲೂ ಕೂಡ ಅದಕ್ಕೆ ಒಂದು ಇದನ್ನ ಹೇಳ್ತಾರೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಗಾಗ್ಲೇ ಆಗಿದೆ ಅನ್ನೋದನ್ನ ನೀವು ಸ್ವೀಕರಿಸ್ತಾ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಯೇಸು ಕ್ರಿಸ್ತುವಿನ ಬಳಿ ಬಂದಂತ ಅನೇಕ ಕುರುಡರು ಇಲ್ಲಿ ಗುಣಮುಖರಾಗ್ತಾರೆ.
ಅದಕ್ಕೆ ಕಾರಣ ಅವ್ರು ಹೇಳ್ತಾರೆ, ಹೊರಗಡೆ ಹೋಗಿ ಯಾರ ಕೈಲೂ ಹೀಗೆ ಹೇಳ್ಬೇಡಿ, ನಾನು ಹೀಗ್ ಮಾಡಿದೆ ಅಂತೇಳಿ ಅಂತ. ಎಲ್ರಿಗೂ ಪ್ರಶ್ನೆ ಆಗುತ್ತೆ, ಯಾಕೆ ಹೊರಗಡೆ ಹೇಳ್ಬಾರ್ದು? ಯಾಕೆ ಹೇಳ್ಬಾರ್ದು ಅಂದ್ರೆ, ನೀವೇ ಈಗ ಇದನ್ನ ಧ್ಯಾನದ ಬಗ್ಗೆ ಆಗಿರ್ಬೋದು, ಈ ಶಕ್ತಿ ಬಗ್ಗೆ ಆಗಿರ್ಬೋದು, ಇವನ್ನ ಬೇರೆಯವ್ರಿಗೆ ಹೇಳಿ ನೋಡಿ, ಎಲ್ಲ ಸುಳ್ಳಪ್ಪ. ಹಾಗಿದ್ರೆ ಕಣ್ಮುಚ್ಕೊಂಡು ಕುತ್ಕೊಬಿಟ್ರೆ ಎಲ್ರೂ ಆರಾಮಾಗಿ ಇರ್ತಿದ್ರು ಅಂತ ನಕಾರಾತ್ಮಕವಾಗಿ ಮಾತಾಡೋರು ನಿಮ್ಮ ಸುತ್ತಮುತ್ತ ಇಂಥ ಅನುಭವ ನಿಮ್ಗೆ ಆಗಿರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ರೋಗಿಗಳಿಗೆ ಏನಾದ್ರೂ ಹೊರಗಡೆ ಹೋದಾಗಿ ಹೇಳಿದ್ರೆ ಅವರ ನಂಬಿಕೆ ಸೌಧ ಸ್ವಲ್ಪ ಕುಸ್ತರು ಕೂಡ ಅವರ ಆರೋಗ್ಯ ಸುಧಾರಿಸಲ್ಲ ಅನ್ನೋ ಕಾರಣಕ್ಕೆ ಯೇಸು ಕ್ರಿಸ್ತರು ಕೂಡ ಇದನ್ನ ಹೀಗೆ ಹೇಳಿ ಅನೇಕ ಅಂಧರನ್ನ ಕಣ್ಣು ಕಾಣುವ ಹಾಗೆ ಮಾಡ್ತಾ ಇದ್ರು. ಹಿಂದೆಲ್ಲ ಅನೇಕ ಸಂತರಿಗಂತ ಶಕ್ತಿ ಇತ್ತು, ಅವ್ರು ಬರೀ ಕೈಲಿ ಮುಟ್ಟಿದ್ರೆ ಸಾಕಾಗಿತ್ತು, ನಮ್ಗೆ ಅದ್ಭುತ ಶಕ್ತಿ ಹರಿದು ಬರ್ತಾ ಇತ್ತು. ಯೋಗಿ ಆತ್ಮಕಥೆಯಲ್ಲಿ ಅಂತ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಹಾಗೆ ಈ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ ಹಿಂದಿನ ಕಾಲದಲ್ಲಿ ಈ ಎಲ್ಲಾ ಕೆಲಸಗಳು ಕೂಡ ನಡೀತಾ ಹೋಗುತ್ತೆ. ಅಲ್ಲೊಬ್ಬ ಒಂದು ಪ್ರಸಿದ್ಧ ಒಂದು ಧರ್ಮ ಕ್ಷೇತ್ರ ಇರುತ್ತೆ ಜಪಾನ್ನಲ್ಲಿ. ಅದು ತುಂಬಾ ಪ್ರಸಿದ್ಧ ಆಗಿರೋದ್ರಿಂದ ಅಲ್ಲಿ ತುಂಬಾ ಜನ ತಮ್ಮ ಬೇಡಿಕೆಗಳನ್ನ, ಹರಕೆಗಳನ್ನ, ಪ್ರಾರ್ಥನೆಗಳನ್ನ ಹೊತ್ತು ಬರ್ತಾ ಇರ್ತಾರೆ. ಅಲ್ಲಿ ಬಂದು ಆಕೆ, ನನ್ನ ಧ್ವನಿ ಮರಳಿ ಬಂದಿದೆ, ಬುದ್ಧ ದೇವನಿಗೆ ನಾನು ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕಿತ್ಲೆ ಹಣ್ಣನ್ನ ದೇವರಿಗೆ ಅರ್ಪಿಸಿ ಅವಳು ಪ್ರಾರ್ಥಿಸ್ತಾ ಇರೋದನ್ನ ನೋಡ್ತಾರೆ. ಅಂದ್ರೆ ನನಗೆ ಬುದ್ಧ ದೇವ ಈಗಾಗ್ಲೇ ನನ್ನ ಕಾಯಿಲೆನ ಆರಾಮ್ ಮಾಡಿದಾನೆ, ನನ್ನ ಧ್ವನಿ ಬಂದಿದೆ ಅಂತ ಹೇಳೋದು. ಅಂದ್ರೆ ಆ ನಂತರ ಅವಳು ವಾಯ್ಸ್ ಸರಿಯಾಗಿದ್ದನ್ನು ಕೂಡ ಅಲ್ಲಿ ಉದಾಹರಣೆಯನ್ನ ಕೊಡ್ತಾರೆ. ಹಾಗೆ ಇನ್ನೊಬ್ರು ಟಿಬಿ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂತಹ ವ್ಯಕ್ತಿ ಇರ್ತಾರೆ. ಆ ಕಾಯಿಲೆ ಹಿಂದೆ ಇದಕ್ಕೆ ಟ್ರೀಟ್ಮೆಂಟ್ ಇರ್ಲಿಲ್ಲ ಟಿಬಿ ಕಾಯಿಲೆಗೆ. ಈಗೆಲ್ಲ ವೈಜ್ಞಾನಿಕವಾಗಿ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದೆ ಅಂತ ಅದನ್ನ ಬಳಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಆ ಕಾಲದಲ್ಲಿ ಇದು ತುಂಬಾ ನೋವಿನಿಂದ ಕೂಡಿದಂತ ಒಂದು ಕಾಯಿಲೆ ಆಗಿರುತ್ತೆ. ಆ ಸಮಯದಲ್ಲಿ ಆ ಕ್ಷೇತ್ರದಲ್ಲಿ ಒಬ್ಬ ಧರ್ಮಗುರು ಇರ್ತಾರೆ. ಒಂದು ಈ ಮುತ್ತು ರತ್ನ ಹವಳದವನ್ನ ಇದನ್ನ ಧರಿಸಿದ್ರೆ ಆ ಕಾಯಿಲೆ ಹುಷಾರಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಎಲ್ಲ ಹರಡಿರುತ್ತೆ. ಆಗ ಮಗ ಕೂಡ ಕೆಲಸ ಮಾಡ್ತಾನೆ. ಅಪ್ಪ ಹೇಳ್ತಿರ್ತಾರೆ, ಮಗನೇ, ಯಾವ ಡಾಕ್ಟ್ರು ಇದನ್ನ ಸರಿ ಮಾಡ್ಲಿಲ್ಲ, ಅದನ್ನಾರು ಬಳಸಿದ್ರೆ ಉಂಗ್ರನ ಅಂದಾಗ ಮಗ ಒಂದ್ ಕೆಲಸ ಮಾಡ್ತಾನೆ. ಅಲ್ಲಿ ಹೋಗಿ ಒಂದು ಉಂಗ್ರವನ್ನ ತಂದು ಕೊಡ್ತಾನೆ. ಅದನ್ನ ಹಾಕಿದ ತಕ್ಷಣ ಅಪ್ಪ ದಿನ ಸುಧಾರಿಸಿ ಪೂರ್ಣ ಗುಣಮುಖರಾಗ್ಬಿಡ್ತಾರೆ. ಆದ್ರೆ ಮಗ ತಂದಿದ್ದು ಅಲ್ಲಿ ಹೋಗಿ ಆ ಧರ್ಮಗುರುವಿನ ಬಳಿ ಅಲ್ಲ, ಅವನೇ ಹೋಗಿ ಫುಟ್ಪಾತ್ ನಲ್ಲಿದ್ದಂತ ಒಂದು ಸಾಧಾರಣ ಮರದ ತುಂಡನ್ನ ತಂದು ಅಕ್ಕ ಸಾಲಿಗನ ಹತ್ರ ಹೋಗಿ ಅದಕ್ಕೊಂದು ಹರಳನ್ನ ಮೆಟ್ಟಿ ಅದನ್ನ ತಂದೆಗೆ ನೀಡಿದ. ಹಾಗಾದ್ರೆ ನೋಡಿ, ಕೆಲ್ಸ ಎಲ್ಲಿಂದ ಆಯ್ತು? ಮನಸ್ಸಿನಿಂದ. ತಂದೆಗೆ ಏನ್ ಬಂತು? ನನಗೆ ಇದು ಬಂದಿದೆ, ಇದು ಬಂದ್ಮೇಲೆ ನಾನು ಆರಾಮಾಗ್ತೀನಿ ಅಂತ ಗಾಢವಾದ ನಿದ್ರೆಗೆ ಹೋಗ್ತಾರೆ. ಆ ಕೆಲಸವನ್ನ ಸುಪ್ತ ಮನಸ್ಸು ಮಾಡ್ತಾ ಹೋಗುತ್ತೆ. ಅದರಿಂದ ಕಲ್ಪನಾ ಶಕ್ತಿಯ ಕಾರಣದಿಂದ ಅದು ನಡೆದಿತ್ತು. ಜೊತೆಗೆ ಪೂರ್ತಿ ಉಪಶಮನದ ನಿರೀಕ್ಷೆ ಶಕ್ತಿ ಕೂಡ ಕೆಲಸ ಮಾಡ್ತು. ಅದರಿಂದ ಕಲ್ಪನಾಶೀಲ ನಂಬಿಕೆ ಜೊತೆಗೆ ವೈಯಕ್ತಿಕ ಭಾವನೆ ಮಿಳಿತಗೊಂಡು ಅದು ಕೆಲಸವನ್ನ ಮಾಡಿ ಅವ್ರು ತುಂಬಾ ದಿನ ಆರೋಗ್ಯವಾಗಿ ಬದುಕಿ ಕೊನೆಗೆ 89ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ನೋಡಿ. ನಂಬಿಕೆ, ವಿಶ್ವಾಸ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಹೀಗೆ ಈ ಸೂಕ್ತ ಪ್ರಜ್ಞಾ ಮನಸ್ಸು, ಇವತ್ತೆಲ್ಲ ಡ್ರಗ್ಲೆಸ್ ಥೆರಪಿಗಳು ತುಂಬಾ ಬರ್ತಾ ಇದೆ. ಇವೆಲ್ಲ ರೇಖಿ ಇರ್ಬೋದು, ಇವೆಲ್ಲ ಕೆಲಸ ಮಾಡೋದು ನಿಮಗೆ ಶಕ್ತಿ ಇದ್ದಾಗ್ಲೆ. 1000 ಜನ ಅದ್ರಲ್ಲಿ ಭಾಗವಹಿಸ್ತಾರೆ, 100 ಜನ ಅದ್ರಲ್ಲಿ ಸಕ್ಸಸ್ ಆಗ್ತಾರೆ. ಕಾರಣ ಏನು ಅಂದ್ರೆ ಅಲ್ಲಿ ನಂಬಿಕೆ, ವಿಶ್ವಾಸ ಆಗಿರುತ್ತೆ. ಹೀಗೆ ಇದು ನಾವು ಕಾಯಿಲೆನ್ ಕೂಡ ಬರೆಸ್ಬೋದು ಇದ್ರಲ್ಲಿ. ಒಬ್ಬ ಸ್ವಲ್ಪ ವೀಕ್ ಆಗಿದ್ದಾರೆ, ನೀವ್ ಹೇಳಿ, ಓ ಪಾಪ ನಿಮ್ಗೆ ಏನಾಯ್ತು, ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ, ಆಗ್ತಾ ಇದೆಯಲ್ಲ ಏನು ಅಂತಂದ್ರೆ ಅವ್ರಿಗೆ ಇನ್ನು ಅಷ್ಟು ಸಾಕು, ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಮನೆಗ್ ಬಂದು ಹೌದು ನಾನು ಇನ್ನೂ ವೀಕ್ ಆಗಿದ್ದೀನಿ ಅಂತ ತಗೊಂಡು ಅವ್ರಿಗೆ ನಿಜವಾಗಿ ಕಾಯಿಲೆ ಬಂದ ಹಾಗೆ ಆಗೋದನ್ನ ನಾವು ಕಾಣ್ತೀವಿ. ಅದರಿಂದ ಸುಪ್ತ ಪ್ರಜ್ಞಾ ಮನಸ್ಸು ಏನನ್ನ ಹಾಕಿದ್ರು ಕೂಡ ಅದು ತಗಳ ಹಾಗೆ ಇರುತ್ತೆ. ಖಾಲಿ ಹಾಳೆ ಸುಪ್ತ ಪ್ರಜ್ಞಾ ಮನಸ್ಸು. ನೀವೇನಾದ್ರೂ ಬರ್ಕೊಳ್ಳಿ, ಕೋಟಿ ಬೇಕಾದ್ರೂ ಬರ್ಕೊಳ್ಳಿ, ಸ್ಯಾಂಕ್ಷನ್ ಆಗುತ್ತೆ. ಫಲವತ್ತಾದ ಮಣ್ಣು, ಅದು ಬೀಜವನ್ನ ಬಿತ್ತಿ ಸಮೃದ್ಧವಾದ ಬೆಳೆ ಬರುತ್ತೆ. ಹಾಗೆ ಇಲ್ಲಿ ಅದರ ಒಂದು ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ, ನಿಮ್ಮ ನಂಬಿಕೆ ವಿಷಯ ಸತ್ಯ ಆಗಿರ್ಲಿ ಸುಳ್ಳಾಗಿರ್ಲಿ ಪರಿಣಾಮ ಮಾತ್ರ ಸಮಾನ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಅನೇಕ ಉದಾಹರಣೆಗಳ ಮೂಲಕ ಮತ್ತೆ ಮತ್ತೆ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ ಧ್ವನಿ ಹೋಗ್ಬಿಟ್ಟಿರುತ್ತೆ.
ಆಗ ಧ್ವನಿ ಅಲ್ಲಿ ಬಂದಾಗ ಈ ಲೇಖಕರು ಅವರನ್ನ ಪರೀಕ್ಷೆ ಮಾಡಿ ಅವರ ಜೊತೆ ಸಮಾಲೋಚನೆ ಮಾಡಿದ ನಂತರ ಅವರಿಗೆ ಅವ್ರು ಹೇಳ್ತಾ ಹೋಗ್ತಾರೆ, ಪಪ್ಪು ನಿಂಗ್ ಗೊತ್ತಿಲ್ಲ, ಈಗೀಗ ಸ್ವಲ್ಪ ಇದೆಲ್ಲ ಸರಿಯಾಗೊಂದು ಮಿಷಿನ್ ಬಂದಿದೆ, ಅದನ್ನ ಇಟ್ಟರೆ ಸಾಕು ನಿನ್ ವಾಯ್ಸ್ ಮತ್ತೆ ಬರುತ್ತೆ ಅಂತ ಹೇಳಿ ಮಾಮೂಲಿ ಥರ್ಮಾಮೀಟರ್ ಅನ್ನ ಇಡ್ತಾರೆ. ಅದನ್ನ ಇಟ್ಟ ತಕ್ಷಣ ಹಂಗೆ ಇದು ಅಂತ ವಿಶೇಷವಾದ ಮಿಷನ್, ಇದ್ರಲ್ಲಿ ಹಾಗೆ ಆಗುತ್ತೆ ಅಂತ ಹೇಳಿ ಅದನ್ನ ಮಾಡ್ತಾ ಹೋಗ್ತಾರೆ. ಒಂದೊಂದೇ ಪದವನ್ನ ಉಚ್ಚಾರ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ಎ ಅಂತ ಹೇಳಿಸ್ತಾರೆ, ಆಮೇಲೆ ಬಿ ಅಂತ ಹೇಳಿಸ್ತಾರೆ, ಆ ನಂತರ ಮಾರಿಯಾ, ಹೀಗೆ ಅನಂತರ ಸ್ಪಷ್ಟವಾಗಿ ಮಾತಾಡಾಗುತ್ತೆ. ಕೆಲಸ ಮಾಡಿದ ಥರ್ಮಾಮೀಟರ್ಗೆ ಶಕ್ತಿ ಇದೆಯಾ? ಹೀಗೆ ಮೌಖಿಕ ಸಲಹೆಯಿಂದ ಕೂಡ ಶಾರೀರಿಕ ರಚನೆಯಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಸತ್ಸಂಗ ಇವೆಲ್ಲ ಎಲ್ಲಿ ಕೆಲಸ ಮಾಡ್ತವೆ ಅಂದ್ರೆ ಇದೇ ರೀತಿ ನಮ್ಮಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಅದರಿಂದ ನೀವು ಬೆಳಿಗ್ಗೆ ಏಳ್ಬೇಕಾದ್ರೆ ಇರ್ಬೋದು, ನಿಮ್ಮ ಮೊಬೈಲಿನ ಅಲಾರಾಮ್ಗಿಂತ ನಿಮ್ಮ ಮನಸ್ಸಿನ ಅಲಾರಾಮ್ಗೆ ಕೆಲಸ ಕೊಟ್ಟು ನೋಡಿ, ನೀವು ಎದ್ದಿರ್ತೀರ ಬೇಗ. ಹೀಗೆ ನಾವು ಅದನ್ನ ನಂಬಿಕೆ ನೆಲದಲ್ಲಿ ಬಿತ್ತಿದ ಬೀಜದಂತೆ ಅನ್ನೋದನ್ನ ತಿಳ್ಕೊಳ್ಳಿ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತಾದ್ರೂ ಫಲ ಕೊಟ್ಟೇ ಕೊಡುತ್ತೆ. ಆ ರೀತಿ ಕೆಲಸವನ್ನ ಮಾಡುತ್ತೆ. ಹೀಗೆ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಹೀಗೆ ಆಧುನಿಕ ಕಾಲದಲ್ಲಿ ಇದನ್ನ ಹೇಗೆ ಬಳಸ್ತಾ ಇದ್ದಾರೆ ಅಂದ್ರೆ, ತುಂಬಾ ದೂರದಲ್ಲಿರ್ತಕ್ಕಂಥ ಒಬ್ಬ ತಾಯಿಯನ್ನ ಅಲ್ಲಿ ಉಪಚಾರ ಮಾಡಿದ್ದನ್ನ ನೆನ್ಸ್ಕೊಳ್ತಾರೆ. ಫಾರಿನಲ್ಲಿದ್ದಂತ ಒಬ್ಬಳ ಮಗಳು ತನ್ನ ತಾಯಿ ಅನಾರೋಗ್ಯದಲ್ಲಿದ್ದಾಗ ಬಂದು ಭೇಟಿಯಾಗಿ ಅವಳ ಶುಶ್ರೂಷೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದಲೇ ಕೂತು 3 ಸಮಯ ನನ್ನ ಅಮ್ಮ ಆರೋಗ್ಯವಾಗಿದ್ದಾರೆ ಅಂತ ಶಕ್ತಿ ನನ್ನ ಅಮ್ಮನಲ್ಲಿ ಇದೆ ಅಂತ ಕಲ್ಪಿಸ್ಕೊಂಡು ಅದನ್ನ ಹೇಳ್ತಾ ಹೋಗ್ತಾರೆ. ಅವಳು ತಾಯಿ ಹಿಂದೆ ಆರೋಗ್ಯವಾಗಿದ್ದಾಗ ಮನೆಯಲ್ಲೆಲ್ಲ ಪಟ 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 ಅಂತ ಓಡಾಡ್ತಾ ಎಲ್ಲ ಕೆಲಸವನ್ನ ಮಾಡ್ತಾ ನಗ್ನಗ್ತಾ ಇದ್ದಂತ ಚಿತ್ರವನ್ನ ಮನಸ್ಸಿನಲ್ಲಿ ಕಲ್ಪಿಸ್ತಾ ಹೋಗ್ತಾರೆ. ಒಂದೆರಡು ದಿನ ಆದ್ಮೇಲೆ ಫೋನ್ ಮಾಡಿ, ಮಗಳೇ ಸ್ವಲ್ಪ ಆರಾಮಾಯ್ತು, ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ಈ ಕೆಲಸವನ್ನ ಪೂರ್ಣ ನಂಬಿಕೆಯಿಂದ ಅದನ್ನು ಪುನಃ ಪುನಃ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಹೀಗೆ ಪ್ರತಿಯೊಂದು ಕಣ, ನರ, ಸ್ನಾಯು, ಅಂಗ ಪೂರ್ತಿಯಾಗಿ ದೋಷರಹಿತವಾಗಿದೆ ಮತ್ತು ಆದರ್ಶವಾಗಿ ಮಾರ್ಪಡುತ್ತಾ ಇದೆ ಮತ್ತು ಪೂರ್ತಿ ಶರೀರದಲ್ಲಿ ಆರೋಗ್ಯ ಮತ್ತೆ ಮತ್ತೆ ಮರಳಿ ಬರ್ತಾ ಇದೆ ಅನ್ನೋದನ್ನ ನಿಮಗಾದ್ರೂ ಹೇಳ್ಕೊಳ್ಳಿ. ನಿಮ್ಮ ಆತ್ಮೀಯರಿಗೆ ಏನಾದ್ರೂ ಸಮಸ್ಯೆ ಆದಾಗ್ಲೂ ಕೂಡ ಇದು ಹೇಳ್ಕೊಳ್ಳಿ. ಮನುಷ್ಯನ ಬದುಕಿನ ಅರ್ಥ ಇರೋದೇ ಇಲ್ಲಿ. ಬರೀ ನಮಗಾಗಿ ನಾವು ಬೇಡ್ಕೊಳ್ಳೋದ್ರಲ್ಲಿ ಅದು ವ್ಯರ್ಥ ಬದುಕೋದು. ಬೇರೆಯವರಿಗೆ ಕಷ್ಟ ಬಂದಾಗ ನಾವು ಅವರಿಗಾಗಿ ಪ್ರಾರ್ಥಿಸ್ತೀವಲ್ಲ, ಅದು ಬದುಕು. ಪರರಿಗಾಗಿ ಬದುಕ್ತಕ್ಕಂಥದ್ದು ನಿಜವಾದ ಬದುಕು ಆಗಿದೆ. ಅದರಿಂದ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಿಮಗೂ ಗೊತ್ತಿರುತ್ತೆ, ಪುಸ್ತಕದಲ್ಲೂ ಕೂಡ ಇವನ್ನೆಲ್ಲಾ ಹೇಳ್ತಾ ಹೋಗ್ತಾರೆ. ಅದರಿಂದ ನಿಮ್ಮ ಶಕ್ತಿಯನ್ನ ತಿಳ್ಕೊಳ್ಳಿ, ಯೋಜನೆಯನ್ನ ಹಾಕಿ, ಇದು ನಿಮ್ಮಲ್ಲಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ನಿಮ್ ಪ್ರಾರ್ಥನೆಗೆ ಫಲ ಸಿಗ್ಬೇಕಾದ್ರೆ ನೀವು ಸೂಕ್ಷ್ಮ ತಂತ್ರ ಮತ್ತು ವಿಧಿವಿಧಾನಗಳಿಂದ ಶುರು ಮಾಡ್ಬೇಕಾಗುತ್ತೆ. ಅಂದ್ರೆ ಅದ್ ಹಲವಾರು ತಂತ್ರಗಳನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಹೇಗೆ ಅಂದ್ರೆ ಯಾವ್ಯಾವ ತಂತ್ರಗಳನ್ನ ನೀವು ಬಳಸ್ತಾ ಹೋಗ್ಬೇಕು ಅಂತ. ಮೊದಲನೇ ತಂತ್ರ ಅಲ್ಲಿ ಪ್ರಜ್ಞೆಯಿಂದ ಸುಪ್ತ ಪ್ರಜ್ಞಾ ಮನೆಗೆ ವಿಚಾರವನ್ನು ತಲುಪಿಸ್ತಕ್ಕಂತ ಒಂದು ತಂತ್ರ ಆಗಿದೆ. ಅಂದ್ರೆ ಒಬ್ಬ ಇಂಜಿನಿಯರ್ ಕಟ್ಟಡವನ್ನ ಕಟ್ಟಬೇಕಾದ್ರೆ ಅದಕ್ಕೊಂದು ಪ್ಲಾನ್ ಅನ್ನ ಮಾಡ್ಕೊತಾರ. ಅದು ಸರಿಯಾದಾಗ ಆ ಸೇತುವೆ ಹೇಗಿರುತ್ತೆ, ಆ ಕಟ್ಟಡ ಹೇಗಿರುತ್ತೆ ಅನ್ನ ಕಲ್ಪನೆ ಅವರ ಮನಸ್ಸಿನಲ್ಲಿ ಬಂದಿರುತ್ತೆ. ಹಾಗೆ ಮಾಡ್ಕೊಂಡ್ರೆ ಅದು ಆಗುತ್ತೆ. ಇಲ್ಲ ಅಂದ್ರೆ ತಂತ್ರ ಸರಿ ಇಲ್ಲ ಅಂದ್ರೆ ಫೇಲ್ಯೂರ್ ಆಗಿ ಹೋಗುತ್ತೆ. ಇದು ಹೇಗಾಗುತ್ತೆ ಅಂದ್ರೆ ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೆಡ್ ಅನ್ನ ಹಾಗೆ ಆಗುತ್ತೆ. ಆದ್ರಿಂದ ಸರಿಯಾಗಿ ನಾವು ಪ್ಲಾನ್ ಅನ್ನ ಮಾಡ್ಕೋಬೇಕು. ಪ್ರಜ್ಞಾ ಮನಸ್ಸಿನಿಂದ ಸುಪ್ತ ಮನಸ್ಸಿಗೆ ಅದನ್ನ ಕಳಿಸ್ಬೇಕು. ನಾವು ಅದನ್ನ ಈಗ ಆಗ್ತಾ ಇದೆ ಅನ್ನೋದನ್ನ, ಅದು ನಿಮ್ಮ ಆರೋಗ್ಯ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಶಾಂತಿ ಇರ್ಬೋದು, ನೆಮ್ಮದಿ ಇರ್ಬೋದು, ಬಾಂಧವ್ಯ, ಸಮೃದ್ಧಿ ಯಾವುದೇ ಆದ್ರೂ ಕೂಡ ಯೋಜನಾ ರಹಿತ ಕೆಲಸ ಯಾವುದೇ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಯೋಜನೆ ಸರಿಯಾಗಿದ್ರೆ ಅರ್ಧ ನೀವು ಸಕ್ಸಸ್ ಆದಂಗೆ. ಹಾಗೆ ಇದನ್ನ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆ ಬೆಳಿಬೇಕಲ್ವಾ, ಬೀಜ ಬಿತ್ತಬೇಕಾದ್ರೆ ರೈತ ಅವ್ನ್ ಕಲ್ಪಿಸ್ಕೋಬೇಕು. ಸಮೃದ್ಧವಾದ ಬೆಳೆ ಬರುತ್ತೆ, ನನ್ನ ಸಾಲ ಎಲ್ಲ ತೀರಿ ನಾನು ಆರಾಮಾಗಿರ್ತೀನಿ, ನನ್ನ ಮುಂದಿನ ಬದುಕು ಇಂಥ ಒಂದು ಸಮೃದ್ಧಿಯ ಬದುಕಾಗುತ್ತೆ ಇಂಥ ಕನಸಿನಿಂದಲೇ ಅವ್ರು ನಿಜ ಮಾಡ್ತಾರೆ. ಅವರು ನಾವೇ ಸ್ವಲ್ಪ ಅರ್ಧಂಬರ್ಧ ಜ್ಞಾನದಿಂದಲೇ ನಾವು ನಂಬಿಕೆ ಇಲ್ದಾನೆ ಹಾಗೆ ಮಾಡೋದು, ಹಾಗೆ ಕಳಿಸ್ತಾ ಹೋಗ್ಬೇಕು.
ಈಗ ಶ್ರೀಮಂತಿಕೆ ಬಗ್ಗೆ ಆದ್ರೆ ನಾನೊಬ್ಬ ಶ್ರೀಮಂತ, ನನ್ನ ಹತ್ರ ತುಂಬಾ ಹಣ ಇದೆ, ನಾನು ನನ್ನ ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸಿ ಬೇರೆಯವರಿಗೆ ನಾನು ಅದನ್ನ ಸಹಾಯ ಮಾಡ್ತಾ ಇದ್ದೀನಿ ಅಲ್ಲಿ ಕಷ್ಟದಲ್ಲಿ ಇರೋರಿಗೆ ಅಂತ ಕಲ್ಪಿಸ್ಕೋಬೇಕು. ಅದನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕು, ಸಹಜವಾಗಿ ಕೂಡ ಮಾಡ್ಬೇಕು. ಹೀಗೆ ಮಾಡಿದಾಗ ಅದು ಹೋಗುತ್ತೆ. ಈಗ ಇಲ್ಲೊಂದು ಉದಾಹರಣೆ ನಾವು ಹೇಳ್ತಾರೆ, ನನ್ನ ಕೆಮ್ಮು ಹೊರಟು ಹೋಗ್ತಾ ಇದೆ, ಈಗ ನನ್ನ ಕೆಮ್ಮು ಹೊರಟು ಹೋಗ್ತಾ ಇದೆ ಅಂದ ನಿಜವಾಗೂ ಕೆಮ್ಮು ಹೊರಟೋಗಿರುತ್ತೆ. ಈ ತಂತ್ರದ ಬಳಕೆಯನ್ನ ತುಂಬಾ ಪ್ರಾಮಾಣಿಕವಾಗಿ ನೀವು ಮಾಡ್ಬೇಕು ಮತ್ತು ಸಹಜವಾಗಿ ಮಾಡ್ಬೇಕು. ನಾಟಕೀಯತೆಯಿಂದ ಬೇರೆ ಯಾರನ್ನ ಮೆಚ್ಚಿಸ್ಲಿಕ್ಕೆ ನೀವು ಮಾಡೋದಲ್ಲ. ನಾವು ಬೇರೆ ಯಾರ್ಯಾರನ್ನೋ ನಾವು ಮೋಸ ಮಾಡ್ಬೋದು, ನಿಮ್ಮ ಆತ್ಮವನ್ನ ನೀವು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬ್ಲೂ ಪ್ರಿಂಟ್ ತಂತ್ರ ಅಂತ. ಬ್ಲೂ ಪ್ರಿಂಟ್ ಅಂತ ಅಂದ್ರೆ ಮೊದಲೇ ಇದೇ ರೀತಿ ಯೋಜನೆಯನ್ನ ಮಾಡ್ಕೊಳ್ಳೋದು. ಆ ಬ್ಲೂ ಪ್ರಿಂಟ್ ಖುಷಿ ಸಮೃದ್ಧಿಯ ತಂತ್ರದಿಂದ ಅದನ್ನ ಮಾಡ್ತಾ ಹೋಗ್ಬೇಕು. ಹೇಗೆ ಒಂದು ಮನೆ ಒಂದೊಂದೇ ಇಟ್ಟಿಗೆಯಿಂದ ಹೋಗಿ ಕೊನೆಗೆ ಒಂದು ಪೂರ್ಣ ಅದ್ಭುತವಾದ ಮನೆ ಆಗುತ್ತೋ ಹಾಗೆ ಮನಸ್ಸಿನಲ್ಲೂ ಕೂಡ ಸಂತೋಷದ ಬ್ಲೂ ಪ್ರಿಂಟ್ ಅನ್ನ ಹಾಕಿದ್ರೆ ತಯಾರಾಗುತ್ತೆ. ಹೆದರಿಕೆ, ಭಯ, ಚಿಂತೆ, ಒತ್ತಡದ ಯೋಚನೆ ಮಾಡಿದ್ರೆ ನಿರಾಸೆ ಇದೆಲ್ಲ ಕೂಡ ಅದರ ಪ್ರತಿಫಲವನ್ನೇ ಕೊಡ್ತಾ ಹೋಗುತ್ತೆ. ನಿಮ್ಗೆ ಇದನ್ನ ಕೇಳ್ತಾ ಕೇಳ್ತಾ ತುಂಬಾ ಹೇಳಿದ್ದೇನೆ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯೇನೋ. ಅವ್ರಿಲ್ಲಿ ತಂತ್ರಗಳ ಬಗ್ಗೆ ಮತ್ತೆ ಅದೇ ವಿಚಾರಗಳನ್ನ ಹೇಳ್ತಾರೆ. ಬದುಕಲ್ಲಿ ಇನ್ನೇನಿರುತ್ತೆ ಅದನ್ನೇ ನಾವು ಸರಿಯಾಗಿ ಬಳಸ್ತಿಲ್ಲ, ಅದಕ್ಕೆ ಹಿಂಗೆ ಬೇರೆಯವರ ಮೂಲಕ ನಾವು ತಗೋಬೇಕಾಗುತ್ತೆ. ಮತ್ತೆ ಮೂರನೇ ತಂತ್ರವನ್ನ ಹೇಳ್ತಾರೆ ಅವರು, ಪೂರ್ಣ ವಿಶ್ವಾಸದಿಂದ ಹೇಳಿ. ನಿಮ್ಮ ಪೂರ್ಣ ನಂಬಿಕೆಯಿಂದ ಅದಾಯ್ತು, ಕೆಲಸ ಆಗುತ್ತೆ, ಅದಾಗಿದೆ, ನಾನು ಮನೆ ಕಟ್ಟಿದೀನಿ, ಕೆಲಸ ಸಿಕ್ಕಿದೆ, ಮದುವೆ ಆಗಿದೆ, ಹೀಗೆ ಬದುಕು ಸಮೃದ್ಧವಾಗಿ ಇದೆ, ನಾನು ಮುಕ್ತಿಯನ್ನ ಧ್ಯಾನದ ಮೂಲಕ ಪಡೆದಿದ್ದೀನಿ, ನನ್ನ ಜೀವನ ಇದೇ ಬದುಕು ಅಂತ್ಯ, ಈ ರೀತಿ ಕಲ್ಪನೆಯನ್ನ ಮಾಡ್ತಾ ಹೋಗಿ. ಮತ್ತೆ ನೆಕ್ಸ್ಟ್ ಬಂದ್ರೆ ಚಿತ್ರಾತ್ಮಕ ತಂತ್ರ. ಚಿತ್ರೀಕರಣ ಅಂತ ಹೇಳಿದ್ವಲ್ಲ, ಅದನ್ನ ಕೂತು ಮನಸ್ಸಿನಲ್ಲಿ ಕೂತು ಅದು ಈಡೇರಿದಾಗ ಯಾವ ಸಂತೋಷವನ್ನ ನೀವು ಕಲ್ಪಿಸ್ಕತಿ ಆಗುತ್ತೋ ಅದನ್ನ ಇಲ್ಲಿ ಕೂತಾಗ್ಲೇ ನೀವು ಅನುಭವಿಸಿ. ನನ್ನ ಮಗ SLC ಓದ್ತಾ ಇದ್ದಾನೆ, ಅವನು ಒಳ್ಳೆ ಅಂಕಗಳನ್ನ ಗಳಿಸಿ ಉತ್ತಮ ಕಾಲೇಜ್ಗೆ ಹೋಗಿದ್ದಾನೆ, ಅದನ್ನ ಮನಸಾರೆ ಕಲ್ಪಿಸ್ಕೊಳ್ಳಿ. ಆರೋಗ್ಯ, ಪ್ರತಿಯೊಂದು ವಿಚಾರಗೂ ಕೂಡ ಅದನ್ನ ಕಲ್ಪಿಸಿ ಸಂತೋಷವನ್ನ ಪಡ್ಬೇಕು. ಪೂರ್ಣ ಒಂದೇ ಸಲ ನಾವ್ ಇದಲ್ಲ, ಒಂದ್ ಮನೆ ಕಟ್ಬೇಕಾದ್ರೆ ಹೇಗೆ ಆಯ ಮಾಡ್ಸೋದು, ಫೌಂಡೇಶನ್, ಗೋಡೆ, ಬಾಗಿಲು ನಿಲ್ಸು, RCC ಹಾಕು, ಪ್ಲಾಸ್ಟಿಂಗ್ ಆಗು, ಇಂಟೀರಿಯರ್ ವರ್ಕು ಹೀಗಾಗುತ್ತೋ ಅದೆಲ್ಲವನ್ನು ನಿಧಾನವಾಗಿ ನೀವೆಲ್ಲವನ್ನು ಕಲ್ಪಿಸ್ತಾ ಹೋಗ್ಬೇಕು. ಒಂದು ಚಿತ್ರ 100 ಮಾತುಗಳಿಗಿಂತ ಹೆಚ್ಚು ಪರಿಣಾಮ ಆಗಿರುತ್ತೆ. ಅದಕ್ಕೆ ನಾವು ನಮ್ಗೆ ನಮ್ಮ ಹಿರಿಯರೆಲ್ಲರೂ ಹೆಚ್ಚೆಚ್ಚು ಕಥೆಗಳನ್ನ ಹೇಳಿ ನಮ್ಮನ್ನ ಬೆಳೆಸಿದ್ರು. ಕತೆ ಏನ್ ಮಾಡ್ತಾ ಇತ್ತು, ನಮ್ಮ ಈ ಕಲ್ಪಿಸ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇತ್ತು. ಹಾಗೆ ಅದನ್ನ ನಾವು ಮಾಡ್ಬೇಕು, ಮಕ್ಕಳಿಗೂ ಕೂಡ ಅದನ್ನ ನಾವು ಹೇಳ್ತಾ ಹೋಗ್ಬೇಕು. ಇನ್ನೊಂದು ಅದನ್ನೇ ಮೆಂಟಲ್ ಮೂವಿ ಮೆಥಡ್ ಅಂತ ಹೇಳ್ತಾರೆ. ಒಂದು ಚಲನಚಿತ್ರದ ರೀತಿ ಅದು ಕೆಲಸ ಮಾಡೋ ಹಾಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಬಾಡೋಯಿನ್ ತಂತ್ರ ಅಂತ ಹೇಳಿ, ಅಲ್ಲಿ ಕೋರ್ಟ್ ಕೇಸ್ ಅನ್ನ ಗೆದ್ದಿದ್ದನ್ನ ಉದಾಹರಣೆಯಾಗಿ ಕೊಡ್ತಾರೆ. ಒಂದು ಕೋರ್ಟ್ ಅಲ್ಲಿ ಕೇಸ್ ಇರುತ್ತೆ, ಅವ್ರು ಕೂತು ಹೇಳೋದು, ಆ ದೈವಿ ಇಚ್ಛೆಗೆ ಅನುಗುಣವಾಗಿ ನನಗೆ ನ್ಯಾಯ ದೊರೀತು. ಇದೇ ಮಾತನ್ನ ಪುನಃ 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 ಹೇಳ್ತಾ ಹೋಗ್ತಾರೆ. ಆ ಹೇಳಿದಾಗ ಏನಾಗುತ್ತೆ ಅಂದ್ರೆ ಕೋರ್ಟ್ ಕೇಸ್ ಇವ್ರ ತರನೇ ಆಗಿರುತ್ತೆ. ಅಂದ್ರೆ ಅಲ್ಲಿ ಸುಪ್ತ ಮನಸ್ಸಿನಲ್ಲಿ ಕೋರ್ಟು ದೈವಿ ಇಚ್ಛೆಗೆ ಅನುಗುಣವಾಗಿ ಆಗ್ಬೇಕು. ನಾವಿಲ್ಲಿ ಕೂತು ಏನೇನೋ ಬೇರೆಯವ್ರಿಗೆ ಕೆಟ್ಟದನ್ನ ಬಯಸೋದೆಲ್ಲ ಆಗುತ್ತೆ ಅನ್ನೋದು ಇಲ್ಲ. ಹಾಗೆ ನಿದ್ರೆಯ ತಂತ್ರವನ್ನ ಕೂಡ ಇಲ್ಲಿ ಹೇಳ್ತಾರೆ. ಈ ನಿದ್ರೆ ಹೋಗ್ಬೇಕಾದ್ರೆ ದುರಭ್ಯಾಸಗಳನ್ನ ಬಿಡೋದಾಗಿರ್ಬೋದು, ಬೇರೆ ಎಲ್ಲ ಸಮಯದಲ್ಲಿ ನಾನು ಅಭ್ಯಾಸದಿಂದ ಪೂರ್ಣ, ಕೆಟ್ಟ ಅಭ್ಯಾಸಗಳಿಂದ ಪೂರ್ಣ ಮುಕ್ತನಾಗಿದ್ದೇನೆ, ನಾನು ಹಿಂಗೆ ಒಳ್ಳೆ ಈ ಹೊಸ ವರ್ಷದಲ್ಲಿ ಎಲ್ರು ಅಂತ ಅನೇಕ ಕನಸು ಕಲ್ಪನೆಯನ್ನು ಮಾಡಿರ್ತೀವಿ. ಇವತ್ತಿಂದ ಒಂದು ದಿನ ತಪ್ಪದೆ ವ್ಯಾಯಾಮ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಹೀಗೆ ನೀರ್ ಕುಡಿತೀನಿ, ಹೀಗೆ ಹೆಲ್ತಿ ಫುಡ್ ಅನ್ನ ತಿಂತೀನಿ, ವಾಕ್ ಮಾಡ್ತೀನಿ ಅವನ್ನ ಹೀಗೆ ಮನಸ್ಸಿನಲ್ಲಿ ನಿದ್ರಾವಸ್ಥೆಯಲ್ಲಿ ಹೇಳಿದಾಗ ಅದು ಎಫೆಕ್ಟ್ ಆಗಿರುತ್ತೆ. ಹಾಗೆ ಧನ್ಯವಾದ ತಂತ್ರ, ಸಣ್ಣ ಸಣ್ಣ ವಿಚಾರಕ್ಕೂ ಥ್ಯಾಂಕ್ಸ್ ಹೇಳೋದನ್ನ ಕಲೀರಿ, ತುಂಬಾ ಕೆಲಸ ಮಾಡುತ್ತೆ. ನಾವ್ ಏನನ್ನು ಸೃಷ್ಟಿ ಮಾಡಿಲ್ಲ, ನಾವೇನನ್ನು ತಗೊಂಡು ಹೋಗಲ್ಲ, ಇಲ್ಲಿ ಇರೋದು ಎಲ್ಲವನ್ನೂ ಕೊಟ್ಟಿರೋದು ಯೂನಿವರ್ಸಲ್. ಅದಕ್ಕೆ ಪ್ರತಿ ಕ್ಷಣ ನೀವು ಸುಧಾರ್ಥರಾಗಿ ಧನ್ಯವಾದವನ್ನ ಹೇಳ್ತಾ ಬನ್ನಿ. ಅಮ್ಮ ಅಡಿಗೆ ಮಾಡ್ಕೊಡ್ತಾರ, ಗಂಡ ಒಂದು ಹೂ ತಂದು ಕೊಡ್ತಾರಲ್ಲ, ಮನೆಗೆ ಒಂದು ಹೊತ್ತು ತರ್ತಾರ, ಅವ್ರಿಗೆ ಮನಸ್ಫೂರ್ತವಾಗಿ ಥ್ಯಾಂಕ್ಸ್ ಅನ್ನ ಹೇಳ್ತಾ ಹೋಗಿ. ಹಾಸ್ಯ ಹೇಳಿ, ಭೂಮಿ ಹೇಳಿ, ಹೀಗಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ರೆ ಸಕಾರಾತ್ಮಕ ಘೋಷಣೆಗಳನ್ನ ಹೇಳ್ತಾ ಹೋಗಿ. ಕೆಲವೊಂದು ಸತ್ಯಗಳನ್ನ ಒಪ್ಕೊಳ್ತಾ ಮನಸ್ಸಿನಲ್ಲಿ ಆಗಿರೋದು ಪ್ರಕೃತಿಯ ಸಾಮಾನ್ಯ ನಿಯಮ. ಆರೋಗ್ಯ ನಮ್ಮ ಅಸ್ತಿತ್ವದ ಸತ್ಯ, ಸಾಮಾನ್ಯ.
ಅನಾರೋಗ್ಯ ಬರೋದು ಅಸಾಮಾನ್ಯ ಆಗಿರುತ್ತೆ, ಆರೋಗ್ಯವಾಗಿರೋದು ಸಾಮಾನ್ಯ ಆಗಿರುತ್ತೆ. ಇಂಥ ಘೋಷಣೆಗಳನ್ನ ಹೆಚ್ಚೆಚ್ಚು ನೀವು ಹೇಳ್ತಾ ಹೋಗಿ. ಹೀಗೆ ಅನಾರೋಗ್ಯದಿಂದ ನಾವು ಕಲ್ಪಿಸ್ಕೊಳ್ಳೋದು, ಅದ್ರ ಬಗ್ಗೆ ಮಾತಾಡೋದು ಯಾವುದು ಕೂಡ ಬೇಡ. ಹಾಗೆ ತಾರ್ಕಿಕ ಕ್ರಮ, ಮೂಢನಂಬಿಕೆಯಿಂದ ತರ್ಕಬದ್ಧವಾಗಿ ನಾವಿದನ್ನ ಹೇಳೋದಲ್ಲ. ಕ್ರಮದ ಪ್ರಕಾರ ರೋಗಿಯ ಮನಸ್ಸಿನಲ್ಲಿ ಬೇರೂರಿರ್ತಕ್ಕಂತಹ ಸುಳ್ಳು ವಿಶ್ವಾಸ, ನಿರಾಧಾರ ಇವನ್ನ ಹೋಗಲಾಡಿಸ್ಬೇಕಾಗುತ್ತೆ. ಹೀಗೆ ನಾವು ಅದನ್ನ ಎಷ್ಟೊತ್ತಾಗುತ್ತೆ ಮೇಡಮ್? ಓಕೆ ಸಮಯ ಆಗಿದೆ. ಅವರು ಹೇಳ್ತಾ ಹೋಗ್ತಾರೆ. ಧನ್ಯವಾದಗಳು ಎಲ್ರಿಗೂ. ಈ ಮುಂದುವರೆದ ಭಾಗವನ್ನ ನಾವು ಇನ್ನ ಶನಿವಾರದ ತರಗತಿಯಲ್ಲಿ ನಾವು ಮುಂದುವರ್ಸೋಣ. ಅವಕಾಶಕ್ಕಾಗಿ ಗುರುವರಿಯರಿಬ್ಬರಿಗೂ ನಾನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮನ ನಾನು ಸಂಪನ್ನಗೊಳಿಸ್ತೇನೆ. ಮೇಡಮ್, ಸೊ ಅದ್ಭುತವಾಗಿದೆ. ಈ ಉಪಪ್ರಜ್ಞಾ ಮನಸ್ಸು ಅನ್ನೋದು ಪವಾಡದು, ಅಂತರ ಮನಸ್ಸು ವಿಶಾಲವಾದದ್ದು, ಶಕ್ತಿವಂತವಾದದ್ದು. ನಂಬಿಕೆ ಅನ್ನೋದು ಕೆಲಸ ಮಾಡುತ್ತೆ. ಆ ನಂಬಿಕೆ ಅನ್ನೋದು ಅತ್ಯಂತ ನಂಬಿಕೆ. ಆ ನಂಬಿಕೆ ಬರೋದೇ ಧ್ಯಾನದಿಂದ. ಧ್ಯಾನ ಮಾಡ್ತಾ ಇದ್ರೆ ಪ್ರತಿ ದಿವಸ ನಿಮ್ಮ ಅಂತರ ಮನಸ್ಸು ಮೇಲೆ ಈಗಾಗಲೇ ಅನೇಕ ತರಗತಿಗಳಲ್ಲಿ ತಿಳ್ಕೊಂಡಿದ್ರು ನಾವು. ಅಂತರದಲ್ಲಿ ಏನೇ ನೆಟ್ಟಿದ್ರೆ ಅದೇ ಆಚೆ ಕಡೆ ಪ್ರಕಟ ಆಗ್ತಾ ಇರ್ತದೆ, ವ್ಯಕ್ತವಾಗ್ತಾ ಇರ್ತದೆ. ಒಂದು ರೀತಿಯಲ್ಲಿ ನಾವು ಹೇಳ್ತೀವಲ್ಲ, ಆಸ್ ಯು ಸೋ ಯು ರೀಪ್ ಅಂತ ಹೇಳ್ತೀವಿ ನಾವು. ನಾವು ಏನು ಬೀಜ ನೆಡ್ತೀವೋ ಅದೇ ನಮಗೆ ಫಲಿತ ಬರ್ತಾ ಇರ್ತದೆ. ಅದರಲ್ಲಿ ಪ್ರಥಮವಾಗಿ ನಮ್ಮ ಅಂತರ ಮನಸ್ಸನ್ನು ಗಮನಿಸಬೇಕು, ಪಾಲಿಸಬೇಕು, ಅದನ್ನು ಉಪಯೋಗಿಸ್ಕೋಬೇಕು, ಅದನ್ನು ನಂಬಬೇಕು, ವಿಶ್ವಾಸ ಮಾಡಬೇಕು. ಇಷ್ಟೆಲ್ಲ ಮಾಡಿದರೆ ಸಾಕು, ನಮ್ಮ ಜೀವನ ಸುಧಾರವಾಗುತ್ತೆ, ಆನಂದಮಯ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಣಿ ಮೇಡಮ್, ತುಂಬಾ ಚೆನ್ನಾಗಿತ್ತು. ಸುಪ್ತ ಮನಸ್ಸಿನ ಅದ್ಭುತ ಶಕ್ತಿಗಳು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಸುಪ್ತ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವೇನ್ ಹೇಳ್ತೀವೋ ಅದೇ ತಗೊಳ್ತಾ ಇರುತ್ತೆ. ಯಾಕಂದ್ರೆ ಸುಪ್ತ ಮನಸ್ಸಿಗೆ ಬಣ್ಣ, ರೂಪ, ಆಕಾರ ಯಾವುದೂ ಇರಲ್ಲ, ಭಾವನೆಗಳು ಮಾತ್ರ ಅರ್ಥ ಆಗ್ತಾ ಇರುತ್ತೆ. ಅದಕ್ಕೆ ನಾವ್ ಏನ್ ಭಾವನೆ ಕೊಡ್ತಾ ಇರ್ತೀವೋ ಅದು ತಗೊಳ್ತಾ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದೀರ ವಾಣಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್, ಯಾರಾದ್ರೂ ಇದ್ರ ಬಗ್ಗೆ ನಿಮ್ಮ ಅನುಭವ ಹೇಳೋದಿದ್ರೆ ಅಥವಾ ಏನಾದ್ರೂ ಸುಪ್ತ ಮನಸ್ಸನ್ನ ಒಂದು ಇದ್ರ ಬಗ್ಗೆ ಕೇಳೋದಿದ್ರೆ ಒಂದೆರಡು ಜನ ಹ್ಯಾಂಡ್ ರೈಸ್ ಮಾಡಿ. ಕೇಶವರ ಮಾತಾಡಿ. ಕೇಶವ್ ರೆಡ್ಡಿ ಸರ್. ಧನ್ಯವಾದಗಳು ಮೇಡಮ್. ಈ ಒಂದು ಅವಕಾಶ ನೀಡಿದ ಸುಭಾಷ್ ಪತ್ರಿ ಸರ್ ಅವ್ರಿಗೆ, ಮತ್ತೆ ಮಹತ್ವ ಫೌಂಡೇಶನ್ ರಂಗನಾಥ್ ಸರ್ ಅವ್ರಿಗೆ, ಮತ್ತೆ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಈ ಒಂದು ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತೇಳಿ ನಾನು ಈಗಾಗಲೇ ಜೋಸೆಫ್ ಮರ್ಫಿ ಅವ್ರದ್ದು ಪುಸ್ತಕ ಎಲ್ಲ ಓದಿದ್ದೀನಿ ಮೇಡಮ್. ಹಲವಾರು ವಿಷಯಗಳು ಒಂಥರ ಮೆಲ್ಕಾಕ್ದಂಗ ಆಯ್ತು ಮೇಡಮ್. ಮತ್ತೆ ಒಂಥರ ನೀವು ತುಂಬಾ ವಿವರಣಾತ್ಮಕವಾಗಿ ಉದಾಹರಣೆಗಳೊಂದಿಗೆ ತುಂಬಾ ಚೆನ್ನಾಗಿ ತಿಳಿಸಿದ್ದೀರಾ ಮೇಡಮ್. ಇದು ಆಕ್ಚುಲಿ ನಾವು ಎಲ್ಲರೂ ಪಾಲನೆ ಮಾಡ್ಬೇಕು ಮೇಡಮ್. ಇದು ಮಿರಾಕಲ್ ಪವರ್ ಇದೆ ಮೇಡಮ್. ಪವರ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಮಿರಾಕಲ್ ಪವರ್ ಇದೆ. ಅಷ್ಟು ಶಕ್ತಿನ ನಾವು ಹೊರಹೊಮ್ಮಿಸಿದ್ರೆ ನಾವು ಯಾವುದೇ ಒಂದು ಕಷ್ಟ ಕೆಲಸವನ್ನು ಸಹ ಸುಲಭವಾಗಿ ಮಾಡ್ಬೋದು ಮೇಡಮ್. ಇದರಲ್ಲಿ ಒಂದು ಯಾವುದೋ ಒಂದು ಇದರಲ್ಲಿ ವರ್ಟಿಬ್ರೇಟ್ಸ್ ಆಕ್ಸಿಡೆಂಟ್ ಅಲ್ಲಿ ಅವ್ರದ್ದು ಇದಾಗಿತ್ತಂತೆ, ಕಟ್ಟಾಗಿತ್ತಂತೆ ಮೇಡಮ್. ಅವ್ರ ಮೈಂಡ್ ಅಲ್ಲೇ ಕುತ್ಕೊಂಡ್ಬಿಟ್ಟು ನನ್ನ ವರ್ಟಿಬ್ರೇಟ್ಸ್ ಎಲ್ಲಾನು ಚೆನ್ನಾಗಿ ಸೆಟ್ ಆಗಿದೆ ಆ ತರ ಇದ್ ಮಾಡಿದಕ್ಕೆ ಒಂದು 6 months ಅಲ್ಲೇ ಅವರು ಮತ್ತೆ ಸ್ಕ್ಯಾನಿಂಗ್ ಮಾಡಿದವಾಗ ವರ್ಟಿಬ್ರೇಟ್ಸ್ ಎಲ್ಲಾನು ಫುಲ್ ಸಹಜ ಸ್ಥಿತಿಗೆ ಬಂದಿತ್ತಂತೆ ಮೇಡಮ್. ಈ ತರ ಎಂತಹ ಕಷ್ಟವಾದ ಒಂದು ತೊಂದರೆಗಳು ಸಹ ಆಪರೇಷನ್ ಡಾಕ್ಟರ್ಗೆ ಆಗದೆ ಇರೋಂತ ಆಪರೇಷನ್ಸ್ ಕೂಡ ಇದರಲ್ಲಿ ಸಕ್ಸಸ್ ಆಗಿದೆ ಮೇಡಮ್, ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಇಂದ. ಈ ತರ ಒಂದು ಇದ್ರ ಬಗ್ಗೆ ಸುಪ್ತ ಮನಸ್ಸಿನ ಪ್ರಜ್ಞೆ ಬಗ್ಗೆ ಉತ್ತಮವಾಗಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಈ ಒಂದು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೇಶವ್ ಸರ್, ನಿಮ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ದಯವಿಟ್ಟು. ಸ್ನೇಹಿತರೆ, ಸೊ ಇನ್ನೊಂದು ಮಾಹಿತಿ. ಈಗ ಕೂಡಲ ಸಂಗಮದಲ್ಲಿ ನಡೆಯುವಂತ ಕಾರ್ಯಕ್ರಮ 17, 18, 19 ಅಲ್ಲಿ 3 ದಿವಸ ಕಾಲ ಧ್ಯಾನ ಯಜ್ಞ ನಡೆಯಿದೆ. ಧ್ಯಾನ ಮಹಿಳಾ ಚಕ್ರ 2 ನಡೀತಾ ಇದೆ, ನಡೆಯಲಿದೆ. ಸೊ ಅದಕ್ಕೂ ಯಾರಾದ್ರೂ ನಮ್ಮ ಮಾಸ್ಟರ್ಸ್ ಅಲ್ಲಿ ಭಾಗವಹಿಸ್ತಾರಂತವ್ರು ಖಂಡಿತ ಅಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಇದೆ. ನಮ್ಮ ಸ್ಟಾಲ್ ಇರುತ್ತೆ, ಅಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಇದೆ. ದಯವಿಟ್ಟು ಮತ್ತೆ ಅಶ್ವಿನಿ ಮೇಡಮ್, ಮಧುರಾ ಮೇಡಮ್ ಇವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಎಲ್ಲ ವಿಷಯಗಳು ತಿಳಿಸ್ತಾರೆ. ಅಲ್ಲಿ ಏನಂತಂದ್ರೆ, ನಾವು ಪ್ರತಿಯೊಬ್ಬರಿಗೂ ಅವ್ರಿಗಾಗಲೇ ನಿರ್ವಹಣೆ ಮಾಡ್ತಾರಂತ ಕ್ವಾಂಟಮ್ ಚೇತನ್ ಫೌಂಡೇಶನ್ ಅಂತ ಅವರು ತಿಳಿಸ್ಕೊಟ್ಟೋದೇನಂದ್ರೆ, ಒಂದು ಸಪರೇಟ್ ಫೆಸಿಲಿಟಿನೇ ಕೊಡ್ತೀವಿ. ಅಂದ್ರೆ ಒಂದು 200 ಸ್ಕ್ವೇರ್ ಫೀಟು ಒಂದು ದೊಡ್ಡ ರೂಮೇ ಕೊಡ್ತೀವಿ. ನೀವು ದಯವಿಟ್ಟು ಇದೆಲ್ಲ ಅಂದ್ರೆ ಅವ್ರಿಗೆ ನಾವು ಮಾಡ್ತಾರಂತ ಈ ಎಲ್ಲ ವಿಷಯಗಳು ಅವ್ರಿಗೆ ತಿಳಿಸಿದೆ.
ಮತ್ತೆ ಅವ್ರಿಗೆ ಗೊತ್ತು ಆಲ್ರೆಡಿ, ಯಾಕಂದ್ರೆ ನಾವು ಮಹಾವತಾರ್ ಟಿವಿಯಲ್ಲಿ ಅವರು 2-3 ಸರಿ ಬಂದು ಪ್ರಕಾಶ್ ಬಾಬು ಅಂತ ಮತ್ತೆ ಸುರೇಂದ್ರ ಸರ್ ಅಂತ ಬಂದು ಟೀಚ್ ಮಾಡಿದ್ದಾರೆ ಇಲ್ಲಿ. ಅವ್ರಿಗೆಲ್ಲ ಗೊತ್ತು ಸಮಗ್ರ ಸ್ವಾಸ್ಥ್ಯ ಹೇಗೆ ನಡೆಸಿದ್ವಿ 365 ಡೇಸ್ ಅಂತ. ಸೊ ಧ್ಯಾನ ಜ್ಞಾನ ಪ್ರತಿಯೊಂದು ಕಡೆ ನಡೀತಾ ಇದೆ. ಆದರೆ ಈ ಇದ್ರ ಜೊತೆಗೆ ಮೂತ್ರ ಚಿಕಿತ್ಸೆ, ಮುದ್ರ ಚಿಕಿತ್ಸೆ, ಮತ್ತೆ ಮರ್ಮ ಥೆರಪಿ, ಮತ್ತೆ ಹೋಲಿಸ್ಟಿಕ್ ಲೈಫ್ ಸ್ಟೈಲು ಅಂದ್ರೆ ಸಮಗ್ರ ಜೀವನ ಶೈಲಿ, ಮತ್ತೆ ಮನೆಮದ್ದುಗಳು ಅಲ್ವಾ, ಮನೆಮದ್ದುಗಳು, ಈ ಜೊತೆಗೆ ಆಕುಪ್ರೆಷರು, ಇಂಥ ಅದ್ಭುತ ಈ ಜ್ಞಾನವನ್ನು ನಾವು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕೂ ಅಲ್ಲಿ ಬರುವಂಥ ವ್ಯಕ್ತಿಗಳಿಗೆ ನೀವು ಕ್ಲಾಸಸ್ ತಗೊಳ್ಳಿ, ಎಲ್ಲರಿಗೂ ತಿಳಿಸ್ಕೊಡಿ ಇದೆಲ್ಲ ಹೇಗೆ ಜೀವನ ಮಾಡಬೇಕು. ಸಮಗ್ರ ಜೀವನ ಶೈಲಿಯಲ್ಲಿ ಸೂತ್ರಗಳಿದೆ, ನಾವು 10 ಸೂತ್ರಗಳು, ಅದಕ್ಕಿಂತ ಹೆಚ್ಚೆಚ್ಚು ಸೂತ್ರಗಳು ತಿಳಿಸ್ಕೊಟ್ಟಿದ್ವಿ. ಅದೆಲ್ಲ ಒಂದು ನನ್ನ ಹತ್ರ ಒಂದು ಕನ್ನಡದಲ್ಲಿ ಎಲ್ಲ ಸಂಗ್ರಹಣ ಮಾಡಿ ನಾವು ಮಾಡಿರುವಂಥ ಅಂದರೆ ವಿಶೇಷವಾಗಿರುವಂಥವು ಒಂದು ಸಂಗ್ರಹಣ ಮಾಡಿ ಒಂದು ಬುಕ್ ತಯಾರು ಮಾಡಿದ್ದೀನಿ ನಾನು. ಅಂದರೆ ಒಂದು ನಾರ್ಮಲ್ PDF ಇದೆ, ಅದನ್ನು ನೋಡಿಕೊಂಡು ಅದು ಕೊಡ್ತೀವಿ. ಸೊ ಖಂಡಿತ ಇಲ್ಲಿರುವಂಥ ಮಾಸ್ಟರ್ಸ್ ಯಾರಾದರೂ ಆಸಕ್ತಿ ಇರುವಂಥವ್ರು ದಯವಿಟ್ಟು ಇದು ಭಾಗವಹಿಸಿ. ನಿಮಗೊಂದು ಅದ್ಭುತ ಅವಕಾಶ ಅಂತ ತಿಳಿಸ್ಕೊಳ್ಳಿ. ಪ್ರತಿಯೊಂದು ದಿವಸ ಬೆಳಗ್ಗೆ ಧ್ಯಾನ ಆಗಿದ ತಕ್ಷಣ ನಿಮ್ಮ ಮುಂದೆ ಒಂದು 200 ಜನ ಕೂತ್ಕೊಂತಾರೆ. ಅರ್ಥ ಮಾಡ್ಕೊಳ್ಳಿ, ಬೆಳಗ್ಗೆ ಧ್ಯಾನ ಆಗಿದ ತಕ್ಷಣ ಅಲ್ಲಿ ಕಲಿಸ್ತಾರೆ ಒಂದು 200 ಜನ ಬಂದು ಕೂತ್ಕೊಂತಾರೆ ನಿಮ್ಮ ಮುಂದೆ. ಹಿಂದ್ಗಡೆ ಒಂದು ಬ್ಯಾನರ್ ಇರ್ತದೆ, ಏನಂತ, ಕ್ವಾಂಟಮ್ ಚೇತನ್ ಫೌಂಡೇಶನ್, ಮಹಾತಾರ್ ಫೌಂಡೇಶನ್ ಅಂತ. ಮಧ್ಯದಲ್ಲಿ ಸಮಗ್ರ ಸ್ವಾಸ್ಥ್ಯ ಚಿಕಿತ್ಸೆಗಳು ಬಗ್ಗೆ ಈ ಜ್ಞಾನ ಹಂಚ್ಕಂತ ಇರುತ್ತೆ. ಟೈಟಲ್ ನಾವು ಇನ್ನು ಸೆಲೆಕ್ಟ್ ಮಾಡಬೇಕು ನೀಟಾಗಿ. ಸೊ ಅದರಿಂದ ಅಲ್ಲಿ ಕೂತ್ಕೊಳ್ಳುವಂಥ 200 ಜನಕ್ಕೆ ನೀವು ತಿಳಿಸ್ಕೊಡುವಂಥ ವ್ಯವಸ್ಥೆ ಇದೆ ಅಲ್ಲಿ. ಅಂದ್ರೆ ಅವ್ರಿಗೆ ಒಂದು ಸಮಗ್ರ ಜೀವನ ಶೈಲಿ ತಿಳಿಸ್ಕೊಡೋದು, ಹೋಮ್ ರೆಮಿಡೀಸ್ ತಿಳಿಸ್ಕೊಡೋದು ಅಲ್ವಾ, ಮತ್ತೆ ಈ ಮುದ್ರಗಳು, ಸೊ ಅದ್ಭುತ ಮುದ್ರಗಳು, ಅತ್ಯಂತ ಬೇಕಾಗಿರುವಂಥ ಮುದ್ರಗಳು, ಇವೆಲ್ಲ ನೀವು ಪ್ರತಿಯೊಂದು ನಮ್ಮ ಹತ್ರ ಈ ಬುಕ್ ಇದೆಲ್ಲ ನೋಡ್ಕೊಂಡು ಹೇಳ್ತಾ ಹೋದ್ರೆ ಸಾಕು ಅಲ್ವಾ. ಆ ರೀತಿಯಲ್ಲಿ ಇದೊಂದು ಅವಕಾಶ ಇದೆ, ಬಳಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹಂಚಿಕೆ ತಗೊಳ್ಳಿ. ರೈಟ್. ವೆಂಕೋಬ ಸರ್, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ ಅನ್ಸುತ್ತೆ. ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್, ನಾನು ರಾಯಚೂರಿಂದ ವೆಂಕೋಬ ಸರ್. ರೈಟ್, ಮಾತಾಡಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಕಂಟಿನ್ಯೂ ಆಗಿ ನಾನು ಇದು ಕೇಳ್ತಾ ಇದ್ದೀನಿ ಸರ್. ನಾನು ರಾಯಚೂರು ಕಾರ್ಯಕ್ರಮ ಆದಾಗ್ಲಿಂದ ಕಂಟಿನ್ಯೂ ಆಗಿ ನಾನು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗ್ತಾ ಇದ್ದೇನೆ ಸರ್. ವೆರಿ ಗುಡ್ ಸರ್, ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ನಮ್ಗೆ ಒಳ್ಳೆ ನನಗೆ ದಿನಾಲು ಕೇಳ್ಬೇಕು ಅನಿಸ್ತಾ ಇದೆ ಸರ್. ದಿನಾಲು ನಾನು ಬೆಳಿಗ್ಗೆನೆ ಎದ್ದೇಳ್ತೇನೆ ಸರ್. ಎಸ್, ಕಲಿಬೇಕು, ಕಲಿಸ್ಕೊಡ್ಬೇಕು, ಕಲಿಯಬೇಕು, ಕಲಿಸ್ಕೊಡ್ಬೇಕು. ಇದೊಂದು ಸೂತ್ರ, ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ನೆನಪಿಟ್ಕೊಳ್ಳಿ. ಇಲ್ಲಿ ವಾಣಿ ಮೇಡಮ್ ಕಲ್ಸ್ಕೊಡಿದ್ರು, ಈಗ ಕಲ್ಸ್ಕೊಡ್ತಾ ಇದ್ದಾರೆ ನೋಡಿ, ಅದ್ಭುತ ವಿಷಯ ಅಲ್ವಾ. ನೆಕ್ಸ್ಟ್ ಇನ್ನೊಬ್ರಿಗೆ ಅವಕಾಶ ಕೊಡಿ ಮಾ, ನೆಕ್ಸ್ಟ್ ಮುಂದುವರ್ಸೋಣ ಕಾರ್ಯಕ್ರಮ. ಯಾರು ಹ್ಯಾಂಡ್ ಮಾಡಿಲ್ಲ. ರೈಟ್, ಇಲ್ಲಾಂದ್ರೆ ಅಶ್ವಿನಿ ಮೇಡಮ್ ನೀವು ಹೇಳಿ ಈ ಕಾರ್ಯಕ್ರಮದ ಬಗ್ಗೆ, ಕೂಡಲ ಸಂಘ ಬಗ್ಗೆ ಸ್ವಲ್ಪ ಹೇಳಿ, ಒಂದು 2 ಮಾತುಗಳು. ಓಕೆ, ಥ್ಯಾಂಕ್ ಯು ಗುರುಜಿ. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 17, 18, 19 ಕೂಡಲ ಸಂಗಮದಲ್ಲಿ ಮಹಿಳಾ ಧ್ಯಾನ ಚಕ್ರಯಾಗ ನಡೀತಾ ಇದೆ. ಎಷ್ಟೊಂದೆಲ್ಲ ಅವಕಾಶ ನಮಗೆ ಬರ್ತಾನೆ ಇರುತ್ತೆ. ನಾವು ಇದಕ್ಕೆ ಭಾಗವಹಿಸೋದ್ರಿಂದ ಹತ್ತಿರದ ಈಗ ಜಿಲ್ಲೆಗಳಲ್ಲಿ ಸಮೀಪದಲ್ಲಿರುವವರು ಅಲ್ಲಿ ಹೋದ್ರೆ ಅಲ್ಲಿನ ಸಾಮೂಹಿಕ ಧ್ಯಾನದ ಶಕ್ತಿ ಪಡೆಯುವುದರ ಜೊತೆಗೆ ನಮ್ಮ ಮಹಾವತಾರ್ ಫೌಂಡೇಶನ್ ನ ಒಂದು ಸೇವೆ ಅದ್ಭುತವಾದ ಒಂದು ಸೇವೆ ಸಲ್ಲಿಸದ ಆಗುತ್ತೆ. ತುಂಬಾ ಅದ್ಭುತವಾದ ಒಂದು ವೇದಿಕೆ ನಮಗೆ ಪ್ರತಿಯೊಂದು ಬಾರಿ ಕಲ್ಪಿಸಿಕೊಟ್ಟಿರುತ್ತೆ. ಈಗಾಗಲೇ ಸುಮಾರು ಫೌಂಡೇಶನ್ ನಲ್ಲಿ ಸಮಗ್ರ ಸ್ವಾಸ್ಥ್ಯ ಹಬ್ಬ ಆಗಿದೆ, ರಾಯಚೂರಿನಲ್ಲೂ ಸಹ ಆಗಿದೆ. ಇನ್ನೇನು ನೆಕ್ಸ್ಟ್ 365 ಸಮಗ್ರ ಸ್ವಾಸ್ಥ್ಯ ಹಬ್ಬ ವಾರ್ಷಿಕ ಮಹೋತ್ಸವವನ್ನು ಕೂಡ ಆಚರಿಸ್ಕೊಳ್ತೀವಿ. ಮತ್ತೆ ಅದಾದ ನಂತರ ಮತ್ತೊಂದು ಸಮಗ್ರ ಸ್ವಾಸ್ಥ್ಯ ಹಬ್ಬ ನಡೀತಾನೆ ಇರುತ್ತೆ. ಹಾಗಾಗಿ ಮಾಸ್ಟರ್ಸ್ ಪ್ರತಿಯೊಂದಕ್ಕೂ ನಾವು ಭಾಗವಹಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಗುರುಜಿ. ಮಂಜುಳಾ ಮೇಡಮ್ ಅಂತ ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ. ಮತ್ತೆ ಮಾಸ್ಟರ್ಸ್ ಹೊಸೊಬ್ರು ಮಾತಾಡ್ಸೋಂತ ಪ್ರಯತ್ನ, ಯಾಕೆಂದ್ರೆ ಪ್ರತಿನಿತ್ಯ ನಾವು ಹಳೊಬ್ರು ಮಾತನಾಡ್ತಾ ಇರ್ತೀವಿ. ದಯವಿಟ್ಟು ನೀವೊಬ್ರು ಮಾತನಾಡಿದ್ರೆ ಚೆನ್ನಾಗಿರುತ್ತೆ. ಮಂಜುಳಾ ಮೇಡಮ್ ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ಎಸ್ ಮೇಡಮ್, ನೀವು ಮಾತಾಡಕ್ ಪ್ರಯತ್ನ ಮಾಡಿ. ಎಸ್ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಸಿಕ್ಕಿದೆ, ಮಾತಾಡಿ.
ಇಲ್ಲ, ಹ್ಯಾಂಡ್ ರೈಸ್ ಮಾಡಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ ಇಲ್ಲ, ದಯವಿಟ್ಟು. ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಬಟ್ ಅದು ಏನು ಅನ್ಮ್ಯೂಟ್ ಆಗ್ತಾ ಇಲ್ಲ ಅವ್ರಿಗೆ. ಎಸ್ ಮೇಡಮ್, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಅದ ಇವತ್ತು ವಾಣಿ ಮೇಡಮ್ ಹೇಳಿದಂತೂ ತುಂಬಾನೇ ಅದ್ಭುತವಾಗಿತ್ತು. ಒಂದು ಸುಪ್ತ ಮನಸ್ಸಿನ ವಿಷಯ, ನಾವ್ ಯಾವ್ದನ್ನ ಪುನರಾವರ್ತನೆ ಮಾಡ್ತಾ ಇರ್ತೀವಿ ಅದು ಅದೇ ಆಗುತ್ತೆ ಅನ್ನೋ ಒಂದು ನಂಬಿಕೆಯ ಮೇಲೆ ನಾವು ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ತುಂಬಾ ಒಂದು ಮನಸ್ಸಿಗೆ ಇದಾಯ್ತು. ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಇಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದೀರಾ. ಪದೇ ಪದೇ ಮಾತಾಡುವಂತ ಪ್ರಯತ್ನ ಮಾಡಿ ಮೇಡಮ್. ತುಂಬಾ Thank ಒಳ್ಳೆ you. ವಿಷಯಗಳು ಹೇಳ್ತಾ ಇರ್ತೀರಾ ಮೇಡಮ್. ಅದನ್ನ ಒಂದೊಂದ್ಸರಿ ನನಗೆ ಕರೆಕ್ಟ್ ಒಂದು ಜಾಯಿನ್ ಆಗಕ್ ಆಗಲ್ಲ. ಒಂದೊಂದ್ ದಿವಸ ಅವತ್ತಿನ ದಿವಸ ಮಿಸ್ ಮಾಡ್ಕೊಳ್ತೀನಿ. ಅದು ವಿಡಿಯೋ ಹಾಕ್ತಿರಲ್ಲ, ಅದನ್ನ ನಾನು ನೋಡ್ಕೊಂತೀನಿ ಮೇಡಮ್. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅವತಾರ ಟಿವಿ ಅವ್ರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಪತ್ರಿಜಿ ಸರ್ಗೆ, ರಂಗನಾಥ್ ಸರ್ಗೆ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲ ಒಂದು ನಮ್ಮ ಭಾರತ ಇಡೀ ಒಂದು ನಮ್ಮ ಪ್ರಪಂಚನ ಒಳ್ಳೆ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ. ನಮ್ಗೆಲ್ಲ ಒಂದು ಆರೋಗ್ಯ ವಿಷಯವಾಗಿ ಎಲ್ಲದಕ್ಕೂ ಒಂದು ತುಂಬಾ ಸಹಾಯ ಮಾಡ್ತಾ ಇದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್, ಎಲ್ಲರಿಗೂ ಧನ್ಯವಾದಗಳು ಸರ್. ವಾಣಿ ಮೇಡಮ್, ತುಂಬಾ ಧನ್ಯವಾದಗಳು ನಿಮ್ಗೆ. ಒಳ್ಳೆ ವಿಷಯ ಹೇಳ್ಕೊಟ್ರಿ, ಒಳ್ಳೆ ಒಂದು ಟಾಪಿಕ್ ಬಂತು. ಥ್ಯಾಂಕ್ ಯು ಮೇಡಮ್.